ನೂರಾರು ಪ್ರೀತಿ ಮಾತು ನೂರಾರು ಸಾರಿ ಆಡಿ ಐ ಲವ್ ಯು ಸಾಂಗ್ ಟ್ಯೂನ್ ಕೊಡೋದೇ ಲಾಸ್ಟ್ ಮಿನಿಟ್ ಆಗೋಯ್ತು. ಅದು ಓಕೆ ಆಗ್ತಾ ಇಲ್ಲ. ಆಮೇಲೆ ಅವ್ರು ಏನು ಅಂದ್ರೆ ಅಲ್ಲಿಂದ US ಅಲ್ಲಿ ಬರೀ ಇಮೇಲ್ ಕಮ್ಯುನಿಕೇಶನ್, ಇಮೇಲ್ ಅಲ್ಲಿ ಕಳ್ಸೋರು ಟ್ಯೂನು, ಅದನ್ನ ಕೇಳಿ ನಾವು ಡಿಸೈಡ್ ಮಾಡ್ಬೇಕಷ್ಟೇ. ಎದುರುಗಡೆ ಎಲ್ಲ ಇಲ್ಲ ಅವ್ರದ್ದು, ತಾನಾನು ಇರ್ತಾ ಇರ್ಲಿಲ್ಲ ಅವ್ರ ಹತ್ರ. ಇದ್ರಲ್ಲಿ ಪಿಯಾನೋದಲ್ಲಿ ಪ್ಲೇ ಮಾಡಿರೋರು ಅವ್ರ ಪಿಯಾನೋ ಟನ್ 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 ಇಷ್ಟೇ ಟ್ಯೂನು. ನನ್ನ ಹೆಂಡತಿ ಮುಖ ನೋಡಿದ ತಕ್ಷಣ ಒಳ್ಳೆ ಲೈನ್ ಬಂದ್ಬಿಡೋದು. ಏನ್ ಸುಳ್ಳು ಹೇಳ್ತೀರಾ ಸರ್? ನನ್ನ ಹೆಂಡತಿ ಖುಷಿಯಾಗ್ಲಿ ಸುಮ್ಮನೆ ಈ ಡೌಗಳಿಗೇನು ಕಮ್ಮಿ ಇಲ್ಲ ಅಂತ. ಇಲ್ಲ, ನಾನೇ ಅವತ್ತು ಸಾಹಿತಿ ಆಗಬೇಕು ಅಂತ ಅಂದ್ಕೊಂಡವನಲ್ಲ, ಬಟ್ ಅದು ಡೆಸ್ಟಿನಿ ಅಂತಲೇ ಹೇಳ್ಬೇಕು. ನಾನು ಹಂಸಲೇಖ ಸರ್ ಜೊತೆಯಲ್ಲಿ ಇದ್ನಲ್ಲ, ಒಂದು 4-5 ವರ್ಷ ಅವ್ರ ಜೊತೆಯಲ್ಲೇ ಇದ್ದೆ. ಎಲ್ಲಿಂದ ಅಂದರೆ ಒಂದು 96ಇಂದ ಒಂದು 2001 ತನಕ ದಿನ ಬೆಳಗ್ಗೆ ಇದ್ದರೆ ಅವ್ರ ಜೊತೆಲಿ ಇರ್ತಿದ್ದೆ ನಾನು. ಸೊ ಆ 5 ವರ್ಷದ ಪೀರಿಯಡಲ್ಲಿ ಅವರು ಎಷ್ಟು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿದಾರಲ್ವಾ, ಮ್ಯೂಸಿಕ್ ಕಂಪೋಸ್ ಮಾಡಿರೋದು, ಹಾಡು ಬರೆದಿರೋದು ಎಲ್ಲದನ್ನು ಪಕ್ಕದಲ್ಲೇ ಕೂತ್ಕೊಂಡು ನೋಡಿದ್ದೀನಿ ನಾನು. ಸೊ ಪ್ರೇಕ್ಷಕರು ಈಗ 96ರಿಂದ 2001ವರೆಗೂ ಹಂಸಲೇಖ ಅವ್ರ ಸಿನಿಮಾಗಳ ಲಿಸ್ಟ್ ತಗೊಂಡ್ರೆ ಅದನ್ನ ಗಮನಿಸಿದೆ, ಅಷ್ಟು ಸಾಂಗ್ಗಳು ಓಕೆ ಹೆಂಗ್ ಹುಡ್ತು ಅನ್ನೋದು ನಾನು ಪಕ್ಕದಲ್ಲೇ ಕೂತ್ಕೊಂಡು ನೋಡಿದ್ದೀನಿ. ಯಾಕೆಂದ್ರೆ ಅವ್ರ ಜೊತೆನಲ್ಲೇ ಇರ್ತಾ ಇದೆ ಯಾವಾಗಲೂ. ಒಂದು ಉದಾಹರಣೆ ಯಾವ್ದು ಈ ಪ್ರೀತ್ಸೆ ಸಾಂಗು, ಪ್ರೀತ್ಸೆ ಕಣ್ಣು ಮುಚ್ಚಿ ನನ್ನ ಪ್ರೀತ್ಸೆ, ಅಲ್ಲೇ ಪಕ್ಕದಲ್ಲೇ ಕೂತಿದ್ದೀನಿ ನಾನು. ಅವ್ರು ಕಂಪೋಸ್ ಮಾಡುವಾಗ ಹಂಸಲೇಖ ಸರು ಪಕ್ಕದಲ್ಲಿ, ಡಿ ರಾಜೇಂದ್ರ ಬಾಬು ಅವರು ಡೈರೆಕ್ಟ್ರು, ಅವ್ರ ಪಕ್ಕದಲ್ಲಿ ನಾನು ಯಾವಾಗಲೂ ಏನಂದರೆ ಹಂಸಲೇಖ ಅವ್ರಿಗೆ ಅವಾಗ ಅಸಿಸ್ಟೆಂಟ್ ಥರ, ಅಂದರೆ ನಾವು ಸ್ಕ್ರಿಪ್ಟ್ ಮಾಡ್ತಾ ಇದ್ವಿ ಅವಾಗ. ಅವರು ಒಂದು ಪ್ರೊಡಕ್ಷನ್ ಮಾಡೋದು, ನಾನು ಡೈರೆಕ್ಷನ್ ಮಾಡೋದು ಅಂತಿತ್ತು. ಸೊ ನಮ್ದೇನಿದ್ರೆ ಕತೆ ಚರ್ಚೆ ಅಷ್ಟೇ. ಬಟ್ ಬೆಳಿಗ್ಗೆನೇ ಹೋಗ್ಬಿಡ್ತಾ ಇದೆ. ಅವ್ರೇನಂದರೆ ಎಲ್ಲಿ ಗ್ಯಾಪ್ ಸಿಕ್ಕಿದ್ರೆ, ಈಗ ಸಪೋಸ್ ಈಗ ಡೈರೆಕ್ಟ್ರು 7 ಗಂಟೆಗೆ ಬರ್ತೀನಿ ಅಂದಿದ್ರು, ಬರಲಿಲ್ಲ, 7:15 ಅರ್ಧ ಗಂಟೆ ಟೈಮ್ ಸಿಕ್ಕರೆ ಅರ್ಧ ಗಂಟೆಲಿ ನಾವು ಕತೆ ಡಿಸ್ಕಸ್ ಮಾಡ್ತಾ ಇದ್ವಿ. ಅದಕ್ಕೆ ಯಾವಾಗಲೂ ಪಕ್ಕದಲ್ಲಿ ಇಟ್ಕೊಂಡಿರೋರು ನನ್ನ. ಏನಾದ್ರು ಗ್ಯಾಪ್ ಸಿಕ್ಕಿದಾಗೆಲ್ಲ ನಾವು ಕತೆ ಚರ್ಚೆ ಮಾಡೋಣ ಅಂತ. ಅವ್ರು ಬಂದ ತಕ್ಷಣ ಡೈರೆಕ್ಟ್ರು ಅವರು ಆ ಟೀಮ್ ಎಲ್ಲ ಬಂದ ತಕ್ಷಣ ಕಂಪೋಸಿಂಗ್ ಕೂತ್ಕೊಂಡ್ಬಿಡೋರು. ಈಗ ನಾವೇನು ಮಾಡೋದು, ನಮಗೊಂದು ಅದು ಕಲಿಕೆಯ ಪ್ರೋಸೆಸ್ಸು. ನಾನು ಅಲ್ಲಿ ಪಕ್ಕದಲ್ಲೇ ಕೂತ್ಕೊಂಡು ನಾನು ಡೈರೆಕ್ಟ್ರ್ ಆಗೋನಲ್ವ, ನೆಕ್ಸ್ಟು ಹಾಡುಗಳು ಹೆಂಗೆ ಹುಟ್ಟುತ್ತೆ ಅನ್ನೋದನ್ನು ನೋಡೋಕ್ಕೆ ನನಗೊಂದು ಅದೊಂಥರ ಲರ್ನಿಂಗ್ ಪ್ರೋಸೆಸ್ಸು. ಸೊ ಪಕ್ಕದಲ್ಲೇ ಇರ್ತಾ ಇದ್ದೆ. ಅಲ್ಲೇ ನೋಡಿದ್ದು ಹಂಸಲೇಖ ಅವರು. ನಿಜವಾಗ ನಾವು ಅವ್ರಿಗೆ ಅಭಿಮಾನಿಯಾಗಿದ್ದವರು ಸ್ಕೂಲ್ ಡೇಸಲ್ಲೆಲ್ಲ. ಅವ್ರ ಸಾಂಗ್ಗಳಿಗೆ ಅಷ್ಟು ಹುಚ್ಚು ಅಭಿಮಾನಿ ಆಗಿದ್ದವರು. ಈ ಪಕ್ಕದಲ್ಲೇ ಕೂತ್ಕೊಂಡು ಅವ್ರ ಹಾಡುಗಳನ್ನ ಹೆಂಗೆ ಬರೀತಾರೆ, ಹೆಂಗೆ ಕ್ರಿಯೇಟ್ ಮಾಡ್ತಾರೆ ಅನ್ನೋದು ನೋಡೋದು ಎಷ್ಟು ಅದೃಷ್ಟ ಮಾಡಿರ್ಬೇಕಲ್ವ. ಸೊ ಅಲ್ಲಿ ನೋಡ್ತಾ ಇದ್ದೆ ಅಷ್ಟೇ ನಾನು ಸುಮ್ಮನೆ, ಹೆಂಗೆ ಟ್ಯೂನ್ ಮಾಡಿದ್ರು, ಆಮೇಲೆ ಅದಕ್ಕೆ ಸಾಹಿತ್ಯ ಇನ್ಸ್ಟೆಂಟಾಗಿ ಹೆಂಗೆ ಸಾಹಿತ್ಯ ಬರೆದ್ರು ಅಂತ. ನಾವೇನು ಯಾವತ್ತೂ ಮ್ಯೂಸಿಕ್ ಕಲಿಯೋಕ್ಕೆ ಅದಕ್ಕೆ ಹೋಗಿರಲಿಲ್ಲ. ಇನ್ಫ್ಯಾಕ್ಟ್ ತುಂಬ ಸಲ ಅವರೇ ಹೇಳೋರು ನನಗೆ, ಮ್ಯೂಸಿಕ್ ಕಲಿಯೋ ಅಂತ. ಅವ್ರ ಬಲವಂತಕ್ಕೆ ನಾನು ಒಂದು ಮ್ಯೂಸಿಕ್ ಸ್ಕೂಲಿಗೆ ಸೇರಿದ್ದು ಉಂಟು. ಒಂದು 2 ತಿಂಗಳು ಹೋಗಿ ಕೀಬೋರ್ಡಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಕಲಿಯೋಕ್ಕೆಲ್ಲ ಪ್ರಯತ್ನ ಮಾಡಿದ್ದು ಉಂಟು ನಾನು ಒಬ್ಬರು ಇವ್ರ ಹತ್ರ. ಬಟ್ ಅವ್ರ ಬಲವಂತಕ್ಕೆ ಅವ್ರು ಬೈಯೋರು ಯಾವಾಗಲೂ, ಮ್ಯೂಸಿಕ್ ಕಲಿಯೋ ನನ್ನ ಮಗನೇ ಅಂತ. ನಮ್ಗೆ ಯಾಕೆ ಗುರುಗಳೇ ಮ್ಯೂಸಿಕ್ಕೆಲ್ಲ ಕಲ್ತ್ಕೊಂಡ್ಬಿಟ್ರೆ ಮೇಧಾವಿಗಳಾಗ್ಬಿಡ್ತೀವಿ ನಾವು ಮ್ಯೂಸಿಕಲ್ಲಿ. ಅವಾಗ ಏನೇನೋ ಯೋಚನೆ ಬರುತ್ತೆ, ಕಾಮನ್ ಮ್ಯಾನ್ ಪಲ್ಸ್ ಹೋಗ್ಬಿಡುತ್ತೆ ನಮಗೆ. ನಾವು ಯಾವತ್ತು ನೀವು ಮ್ಯೂಸಿಕ್ ಡೈರೆಕ್ಟ್ರು, ನೀವು ಮ್ಯೂಸಿಕ್ ಮಾಡಿದ್ರೆ ನಾವು ಕಾಮನ್ ಮ್ಯಾನ್ ಥರ ಕೂತ್ಕೊಂಡು ಕೇಳಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಷ್ಟೇ. ಕಾಮನ್ ಮ್ಯಾನ್ ಹೆಂಗೆ ಸಾಂಗ್ ಕೇಳ್ಬಿಟ್ಟು ಅವನಿಗೆ ಮ್ಯೂಸಿಕ್ ಬಗ್ಗೆ ನಾಲೆಡ್ಜ್ ಇರ್ತಾ, ಕೇಳಕ್ಕೆ ಚೆನ್ನಾಗಿದೆಯಾ ಚೆನ್ನಾಗಿಲ್ವ ಇಷ್ಟು ಜಡ್ಜ್ಮೆಂಟ್ ಸಾಕು. ತುಂಬ ಮ್ಯೂಸಿಕ್ ಎಲ್ಲ ಕಲ್ತ್ಕೊಂಡ್ಬಿಟ್ರೆ ಮೇಧಾವಿ ಆಗ್ಬಿಟ್ಟು ಆಮೇಲೆ ಜಡ್ಜ್ಮೆಂಟ್ ರಾಂಗ್ ಆಗ್ಬಿಡುತ್ತೆ. ಅಂದರೆ ಎಸ್ಕೇಪ್ ಆಗಕ್ಕೆ ಹೇಳ್ತಾ ಇದ್ದಿದ್ದು ನಾನು. ಆದರೂ ಅವ್ರು ಬೈದು ಕಳಿಸ್ತಿರೋ. ಒಂದು 2 ತಿಂಗಳು ಹೋದೆ. ನಮ್ಮ ಒಳಗಡೆ ಒಬ್ಬ ಡೈರೆಕ್ಟ್ರ್ ಇದ್ದಾನಲ್ವಾ, ನಮಗೆ ಯಾಕಪ್ಪ ಮ್ಯೂಸಿಕ್ಕೆಲ್ಲ, ನಾವೇನು ಮ್ಯೂಸಿಕ್ ಮಾಡಬೇಕಾ, ಮ್ಯೂಸಿಕೆಲ್ಲ ಕಲ್ತ್ಕೊಂಡು ಹೆಂಗಿದ್ರು ಅದಕ್ಕೆ ಅಂತ ನಮ್ಮ ಗುರುಗಳು ಇದ್ದಾರಲ್ವ, ಅವ್ರು ಮ್ಯೂಸಿಕ್ ಮಾಡಿಕೊಡ್ತಾರೆ, ನಾವು ಡೈರೆಕ್ಷನ್ ಮಾಡಿದ್ರೆ ಸಾಕು ಅಂತ. ಬಂಗಾರದಿಂದ ಬಣ್ಣಾನ ತಂದ ಹಂಗೆ ಆ ಜರ್ನಿ ಹೋಗ್ತಾ ಇತ್ತು. ಈ 5 ವರ್ಷ ನಾನು ನೋಡಿದ್ನಲ್ವಾ ಹೆಂಗೆ ಹುಟ್ಟುತ್ತೆ ಹಂಗೆ ಅಂತ ತಲೆಯಲ್ಲಿತ್ತು ಅಷ್ಟೇ. ಅದು ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲದಲೇ ನನ್ನ ಸಬ್ಕಾನ್ಷಿಯಸ್ ಒಳಗಡೆ ಅದೆಲ್ಲ ಫೀಡ್ ಆಗಿದೆ. ನಾವೇನು ನೋಡ್ತಾ ಇರ್ತೀವಿ ಅದೆಲ್ಲ ನಮ್ಮ ಒಳಗಡೆ ಹೋಗುತ್ತಲ್ವ, ಹಂಗೆ ಫೀಡ್ ಆಗಿತ್ತು ಅಷ್ಟೇ. ಬಟ್ ಯಾವತ್ತೂ ನಾನು ಹಾಡು ಬರೀಬೇಕು, ಲಿರಿಸಿಸ್ಟ್ ಆಗಬೇಕು ಅದೆಲ್ಲ ಅಂದ್ಕೊಂಡವನಲ್ಲ. ಆಮೇಲೆ ಯಾವುದೋ ಒಂದು ಪೀರಿಯಡಲ್ಲಿ, ಒಂದು ನಲ್ ಪೀರಿಯಡ್ ಅಂತೀವಲ್ಲ, ನಾನು ಡೈರೆಕ್ಟ್ರ್ ಆಗೋ ಪ್ರಯತ್ನ ಮಾಡ್ತಾಯಿದ್ದೀನಿ, ಅವಕಾಶಗಳು ಸಿಗ್ತಾ ಇಲ್ಲ. ಈ ಕಡೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡೋದನ್ನು ನಿಲ್ಲಿಸ್ಬಿಟ್ಟಿದ್ದೆ. ಇದ್ರ ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಏನು ಮಾಡೋದು ಅನ್ನುವಾಗ ನಮ್ಮ ಈ ದಯಾಳ್ ಪದ್ಮನಾಭನ್ ಡೈರೆಕ್ಟ್ರು, ಅವನು ನಾನು ದಯಾಳು ನಾನು ಮತ್ತು ಮೋಹನ್ ಅಂತ ಆ್ಯಕ್ಟ್ರು
ಎಲ್ಲ ನಾವು 3 ಜನ ಒಂದೇ ಟೀಮ್ ಅವಾಗ ರೈಟರ್ಸು ಹಂಸಲೇಖ ಅವ್ರ ಹತ್ರ. ಸೊ ಕತೆ ಡಿಸ್ಕಷನ್ ನಾವು 3 ಜನ ಸೇರಿ ಅವ್ರ ಜೊತೆ ಕೂತ್ಕೊಂಡು ಮಾಡ್ತಾ ಇದ್ದಿದ್ದು. ನಾನು ಯಾವಾಗಲೂ ಇರ್ತಾ ಇದ್ದೆ, ಅವ್ರು ಅವಾಗ ಬಂದು ಹೋಗೋರು. ಸೊ ಅವನು ಒಂದು ಸಿನಿಮಾ ಡೈರೆಕ್ಷನ್ನು ಅದು ಇದು ಅಂತ ಎಲ್ಲ ಮಾಡೋಕ್ಕೆ ಹೊರಟ. ಆ ಸಿನಿಮಾ ಮಾಡೋಕ್ಕೆ ಹೊರಟಾಗ ಅವನಿಗೆ ನಾನು ಹಂಸಲೇಖ ಅವ್ರ ಜೊತೆಲೇ ಇದ್ದೆ, ನೋಡಿದ್ದೆ, ಎಲ್ಲ ನೋಡಿದ್ನಲ್ವ ಅವನು. ನಾನು ಅವಾಗ ಏನೋ ಒಂದು ಸಣ್ಣ ಪುಟ್ಟದ್ದು ಏನೋ ಒಂದು ಕವನ ಥರ ಅದು ಇದು ಸುಮ್ಮನೆ ನಮ್ಮ ಶೋಕಿಗೆ ನಾವು ಡಿಸ್ಕಸ್ ಮಾಡುವಾಗ ಏನೋ ಒಂದು ಬರೆದ್ಬಿಟ್ಟು ಇಲ್ಲೊಂದು ಬರ್ದಿದ್ದೀನಿ ನೋಡಮ್ಮ ಇದು ಕವನ ಅಂತ ಹಂಗೆಲ್ಲ ಹೇಳ್ತಾ ಇದ್ನಲ್ಲ. ಅವ್ನಿಗೆಲ್ಲೆಲ್ಲೋ ತಲೆಯಲ್ಲಿ ಇದ್ದಿದ್ದು ಅವ್ನ ಪಿಕ್ಚರ್ದು ಓಕೆ ಸರ್ ಓಕೆ ಅಂತ ಒಂದು ಫಿಲಮ್ಮು, ಮದನ್ ಮಲ್ಲು ಅವ್ರು ಹೀರೋ ಆ ಪಿಕ್ಚರ್ಗೆ. ಇವನು ಡೈರೆಕ್ಟ್ರು, ಜಯಳದಕ್ಕೆ ಡೈರೆಕ್ಟ್ರು. ಸೊ ಅವನು ಶಶಾಂಕ್ ನೀವು ಯಾಕೆ ಒಂದು ಹಾಡು ಬರಿಬಾರ್ದು ಅಂತ. ಸೊ ನಾನು ಕೊಡಮ್ಮ ನನಗೆ ಬರೆಯೋಕೆ ಏನಂತೆ, ಕಾಸು ಕೊಡ್ತೀಯ? ಹಸುವಿನ ದಿನಗಳು ಏನು ಇನ್ಕಮ್ಮೇ ಇಲ್ಲ, ಆಯಿತು ಕೊಡಿ ಬರಿತೀನಿ ಅಂತ ಬರೀತೀನಿ. ಹಾಗೆ ಫಸ್ಟ್ ಬರೆದಿದ್ದು ಆ ಪಿಕ್ಚರ್ಗೆ ಓಕೆ ಸರ್ ಓಕೆ ಅಂತ. ದಯಾಳ್ ನನ್ನ ಫ್ರೆಂಡು ಅನ್ನೋ ಕಾರಣಕ್ಕೆ ನಮಗೂ ಏನು ಕೆಲಸ ಇಲ್ಲ, ಸರಿ ಬರಿತೀನಿ ಅಂತ ಆ ಪಿಕ್ಚರಲ್ಲಿ ಆ ಸಾಂಗ್ ಬರೆದಿದ್ದು ನಾನು. ಯಾವ ಹಾಡೋದು? ಅದು ದೇವರಾಣೆ ಚೆಲುವೆ ಈ ಹೃದಯ ನಿನಗಾಗಿ ಅಂತ. ಅವತ್ತಿಗೆ ಇಟ್ ಸಾಂಗ್ ಅದು ಸರ್, ನನ್ನ ತುಂಬ ಫೇವ್ರೆಟ್ ಸಾಂಗ್ ಅದು. ಹೌದೌದು, ಅದು ನಾನೇ ಬರೆದಿದ್ದು. ಅದು ಅದೇ ಫಸ್ಟ್ ಸಾಂಗ್ ಬರೆದಿದ್ದು. ಸೂರ್ಯ ಚಂದ್ರ ಸಾಕ್ಷಿಯೇ ಭಾನುಭೂಮಿ ಸಾಕ್ಷಿಯೇ ನಾಣೆಗೂ ದೇವರಾಣೆ ಚೆಲುವೆ ಈ ಹೃದಯ ನಿನಗಾಗಿ ಅಂತ. ದೇವರಾಣೆ ಚೆಲುವೆ ಈ ಜನ್ಮ ನಿನಗಾಗಿ. ನನಗೂ ಗೊತ್ತಾಗಿದ್ದು, ನಾವು ಸುಮ್ಮನೆ ಏನೋ ಒಂಚೂರು ಖರ್ಚಿಗೆ ಒಂಚೂರು ಕಾಸು ಸಿಗುತ್ತಲ್ಲ ಅಂತ ಬರೆಯೋಕೆ ಹೋಗಿದ್ದು ನಾನು. ಆವಾಗಲೇ ಗೊತ್ತಾಗಿದ್ದು, ಅಷ್ಟು ವರ್ಷದ ಅನುಭವ ಇದೆಯಲ್ಲ ಹಂಸಲೇಖ ಸರ್ ಜೊತೆಲಿ ಇದ್ದಿದ್ದು. ನಮ್ಗೆ ಗೊತ್ತಿಲ್ಲದಲೇ ಆ ಮ್ಯೂಸಿಕ್ ಅಂದ್ರೇನು, ಟೆಂಪೋ ಅಂದ್ರೇನು, ಮೀಟ್ರಿಗೆ ಬರೆಯೋದು ಅಂದ್ರೇನು, ಅದೆಲ್ಲ ತಾನಾಗೆ ಅರ್ಥ ಆಗಿತ್ತು ನನಗೆ. ಅದು ಬರೆದ ಮೇಲೆ ಗೊತ್ತಾಗಿದ್ದು ಎಲ್ಲ ಗೊತ್ತಿದೆ ನಮ್ಗೆ, ಸ್ವಲ್ಪ ಪರವಾಗಿಲ್ಲ ಬರಿಬೋದು ನಾವು ಅಂತ. ಸೊ ಅಲ್ಲಿಂದ ಚಿಕ್ಕ ಪುಟ್ಟ ಅದೇ ದಯಾಳ್ ಮಾಡಿದ್ದು ಒಂದು 2-3 ಫಿಲಮ್ಗೆ ಬರೆದೆ ನಾನು. ಉದಾಹರಣೆಗೆ ಆಮೇಲೆ ಅದಾದ್ಮೇಲೆ ಯಶವಂತ್ ಅಂತ ಒಂದು ಫಿಲಮ್ ಮಾಡಿದೆ, ಅದ್ರಲ್ಲಿ ಒಂದು ಸಾಂಗು ಬರೆದೆ. ಯಾವುದು? ದುಡ್ಡು ಯಾರ ಕೈಲಿದ್ರೆ ಅವನೇ ಬಾಸು ವರ್ಲ್ಡಲ್ಲಿ ಅಂತ ಒಂದು ದುಡ್ಡಿನ ಮೇಲೆ ಒಂದು ಸಾಂಗ್. ಆಮೇಲೆ ಅದಾದ್ಮೇಲೆ ದುಡ್ಡಿಲ್ದೇ ಇರೋ ದಿನಗಳಲ್ಲಿ ಬರ್ದಿರೋ ದುಡ್ಡಿಲ್ದೇ ಇರೋ ದಿನಗಳಲ್ಲೇ ದುಡ್ಡು ಬೇಕು ಅಂತ. ಆಮೇಲೆ ಒಂದು ಪ್ರೊಡ್ಯೂಸರು ನನಗೆ ಪರಿಚಯ ಆಗಿ ಒಂದು ಸಿನಿಮಾ ಮಾಡ್ತೀನಿ ಅಂತ ಒಬ್ರು ಬಂದಿದ್ರು. ಅವರು ಆಮೇಲೆ ಯಾವುದೋ ಕಾರಣಕ್ಕೆ ನಾವಿನ್ನೂ ಹೊಸಬ್ರು ನೆಕ್ಸ್ಟ್ ಮಾಡೋಣ ಅಂತ ಬೇರೆ ಡೈರೆಕ್ಟರ್ನ ಫಿಕ್ಸ್ ಮಾಡಿದ್ರು. ಬಟ್ ನನಗೆ ಸ್ಕ್ರಿಪ್ಟ್ಗೆಲ್ಲ ಹೆಲ್ಪ್ ಮಾಡಿದ್ದೆ ಆ ಸಿನಿಮಾಗೆ. ನಮ್ಮ ಶ್ರೀನಗರ್ ಕಿಟ್ಟಿ ಹೀರೋ ಆ ಪಿಕ್ಚರ್ಗೆ, ಗಿರಿ ಅಂತ. ಶ್ರೀನಗರ್ ಕಿಟ್ಟಿದ್ದು ಫಸ್ಟ್ ಪಿಕ್ಚರ್ ಅದು. ಗಿರಿ, ಹೌದು. ನಾನೇ ಅದು ಆ ಡೈರೆಕ್ಟರ್, ತೆಲುಗು ಡೈರೆಕ್ಟರ್ ಅವರು. ನಾನೇ ಎಲ್ಲ ನೋಡಿ ಇವರು ಕಿಟ್ಟಿ ಅಂತ ಒಬ್ರು ಆ್ಯಕ್ಟ್ರ್ ಇದ್ದಾರೆ, ಇವ್ರನ್ನ ಹಾಕ್ಕೊಂಡ್ರೆ ನೀವು ಹೀರೋ ಆಗಿ ಓಕೆ ಆಗ್ಬೋದು ಅಂತೇಳಿ ಎಲ್ಲ ಹೇಳಿ ಆಮೇಲೆ ಸ್ಕ್ರಿಪ್ಟ್ಗೆಲ್ಲ ಹೆಲ್ಪ್ ಮಾಡಿದ್ನಲ್ಲ. ಆಮೇಲೆ ಆ ಡೈರೆಕ್ಟ್ರು ನಮಗೆ ಸಾಂಗ್ ಎಲ್ಲ ಬರಿತೀನಿ ಅಂತ ಅವ್ರಿಗೂ ಗೊತ್ತಾಗಿದ್ದೆಲ್ಲ ಬರೆದಿದ್ನಲ್ಲ. ಮೀರೇ ರಾಸೆಂಡಿ ಸರ್ ಅಂದರು. ಆ ಪಿಕ್ಚರ್ದು 5 ಸಾಂಗ್ ನಾನೇ ಬರೆದಿರೋದು. ಗಿರಿ ಸಿನಿಮಾದ್ದು 5 ಸಾಂಗು ನಾನೇ ಬರೆದಿರೋದು. ಅಂದರೆ ಅದೆಲ್ಲ ಟ್ರ್ಯಾಕ್ಸ್ ಎಲ್ಲ ಒರಿಜಿನಲ್ ತೆಲುಗು ಟ್ರ್ಯಾಕ್ಸೇ ಯೂಸ್ ಮಾಡಿದರು, ಹೊಸದಾಗಿ ಏನು ಕಂಪೋಸ್ ಮಾಡಿರಲಿಲ್ಲ. ಸೊ ಅದರದ್ದೆಲ್ಲ ಬರೆದಿದ್ದೆ. ಆಮೇಲೆ ದಯಾಳ್ ಅವ್ರದ್ದೇ ಬಾಬಾರ ರಸಿಕಾ ಫಿಲ್ಮಲ್ಲಿ 1-2 ಸಾಂಗ್ ಬರೆದೆ ನಾನು. ಸೊ ಹಂಗೆ ಹೊಟ್ಟೆಪಾಡಿ ಅವಾಗ ಏನು ಕೆಲಸ ಇಲ್ಲ, ಏನೋ ಒಂಚೂರು ಕಾಸು ಸಿಗುತ್ತೆ ಅಂತ ಬರಿತಾ ಇದ್ದಿದ್ದು ನಾನು ಅಷ್ಟೇ. ಮುದಾಡು ಬಾರ ನೀವೇ ಬರ್ದದ್ದ? ಅಲ್ಲ, ಟೈಟಲ್ ಬಾಬಾರ್ ಸಿಕ್ಕ ಅದು ನಾನು ಬರ್ದಿದ್ದಲ್ಲ. ಅದು ಬಿಟ್ಟು ಇನ್ನು 4 ಸಾಂಗು ನಾನೇ ಬರೆದಿದ್ದು. ವಾವ್, ಓಕೆ. ಲವ್ ಸಾಂಗ್ಸ್ ಎಲ್ಲ ಇರೋದು ಅದನ್ನು ನಾನೇ ಬರೆದಿದ್ದು. ಸೊ ಆಮೇಲೆ ನಮ್ಮ ಮೇಯ್ನ್ ಉದ್ದೇಶ ಡೈರೆಕ್ಟರ್ ಆಗಬೇಕು ಅನ್ನೋದು ತಾನೆ. ಸೊ ಅಲ್ಲಿಗೆ ಅದು ಲಿರಿಸಿಸ್ಟ್ ಆಗಿ ಅವತ್ತಿಗೆ ಹೊಟ್ಟೆಪಾಡು ಅಷ್ಟೇ ಅದು. ಅಂದರೆ ನಿಮ್ಮ ಈ ಅನ್ಎಂಪ್ಲಾಯ್ಮೆಂಟ್ನ ತುಂಬಿಕೊಳ್ಳೋ ಪ್ರಯತ್ನ ಅಷ್ಟೇ ಅದು. ಆಮೇಲೆ ಅಲ್ಲಿ ಯಾವುದು ಅಷ್ಟು ದೊಡ್ಡದಾಗಿ ಯಾವುದು ಸಾಂಗ್ಗಳು ವರ್ಕ್ ಆಗಲಿಲ್ವಲ್ಲ. ಆಮೇಲೆ ನಾನು ಅದನ್ನೇನು ಎಫರ್ಟು ಆಗ್ತಾ ಇರಲಿಲ್ಲ. ನಾನು ಲಿರಿಸಿಸ್ಟಾಗಿ ಗುರುತಿಸ್ಕೋಬೇಕು ಆ ಥರದ ಪ್ರಯತ್ನ ಯಾವತ್ತೂ ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ನಮಗೆ ಡೈರೆಕ್ಟ್ರಾಗಿ ಗುರುತಿಸ್ಕೋಬೇಕು, ಡೈರೆಕ್ಟರ್ ಆಗಬೇಕು ಅನ್ನೋ ಆಸೆ ತಾನೆ. ಅದಾದಮೇಲೆ ನಂದು ಫಸ್ಟ್ ಪಿಕ್ಚರ್ಗೆ ನಮ್ಮ ಗುರುಗಳೇ ಮ್ಯೂಸಿಕ್ ಡೈರೆಕ್ಟ್ರು, ಸಿಕ್ಸರ್ಗೆ. ಅವ್ರ ಮುಂದೆ ಹೋಗ್ಬಿಟ್ಟು ನಾನು ಹಾಡು ಬರಿತೀನಿ, ಫುಟ್ಬಾಲ್ ಥರ ಹೊಡಿಯೋದು ನನ್ನ ಮಗನೇ. ನಾನು ಫಸ್ಟ್ ಪಿಕ್ಚರ್ ಮಾಡುವಾಗ ಅಷ್ಟೊತ್ತಿಗೆ ಆಲ್ರೆಡಿ ನಾನೊಂದು 7-8 ಸಾಂಗ್ ಬರ್ದಿದ್ದೀನಿ. ಇವೆಲ್ಲ ಬರೆದ್ಬಿಟ್ಟಿದ್ದೀನಿ ನಾನು. ಆದರೆ ನಾನು ಫಸ್ಟ್ ಪಿಕ್ಚರ್ ಮಾಡುವಾಗ ಹಂಸಲೇಖ ಅವ್ರಿಗೆ ಅದು ಗೊತ್ತೇ ಇಲ್ಲ. ಸೈಡಲ್ಲಿ ನಾನು ಇವೆಲ್ಲ ಕ್ಯಾತ್ಲೆ ಕೆಲಸಗಳು ಮಾಡಿದ್ದು, ತರಲೆ ಕೆಲಸ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಆಮೇಲೆ ನಾವು ಯಾಕೆ ಅವ್ರ ಮುಂದೆ ಹೇಳೋಕ್ಕಾಗುತ್ತಾ? ಹೋಗ್ಬಿಟ್ಟು ನೀವು ವಿಶ್ವವಿದ್ಯಾಲಯದ ಮುಂದೆ ನಿಂತ್ಕೊಂಡ್ಬಿಟ್ಟು LKG ಏನು ಅದಕ್ಕೆ ನಾವು ಮಾತಾಡೋಕ್ಕೆ ಹೋಗಿಲ್ಲ. ಅದನ್ನು ಗುರುಗಳು ಅವರೇ ಮ್ಯೂಸಿಕ್ ಮಾಡಿದ್ರು, ಅವರೇ ಬರೆದ್ರು. ನಮ್ಗೆ ಅನ್ಸಿದ್ದೇನೆ ಕರೆಕ್ಷನ್ ಕೇಳ್ತಾ ಇದ್ವಿ, ಅವ್ರು ಮಾಡೋರು ಸುಮ್ಮನೆ ಆದ್ರು. ಆಮೇಲೆ ಯಾವತ್ತೋ ಗೊತ್ತಾಗಿದ್ದು ಅವ್ರಿಗೆ
ಬಟ್ ಆಮೇಲೆ ಮೊಗ್ಗಿನ ಮನಸ್ಸು ಫಿಲ್ಮು 2ನೇ ಸಿನಿಮಾ ಅಂತ ಬಂದಾಗ 2ನೇ ಸಿನಿಮಾಗೂ ಮನೋಮೂರ್ತಿ ಅವ್ರದ್ದು ಮ್ಯೂಸಿಕ್ಕು. ಸೊ ನನಗೆ ಇನಿಷಿಯಲ್ ಅದರಲ್ಲಿ 10 ಹಾಡುಗಳು. ಹೌದು. ಸೊ ನಮಗೇನಂದ್ರೆ ಅವತ್ತಿಗೆ ಜಯಂತ್ ಕಾಯ್ಕಿಣಿಯವರು ದೊಡ್ಡ ಸೆನ್ಸೇಷನ್ನು. ಮ್ಯೂಸಿಕ್ಕು ಮನೋಮೂರ್ತಿಯವರು ಮ್ಯೂಸಿಕ್ಕಿಗೆ ಜಯಂತ್ ಕಾಯ್ಕಿಣಿಯವ್ರ ಸಾಹಿತ್ಯ ಅದು ಅವತ್ತಿಗೆ ಚೆನ್ನಾಗೆಲ್ಲ ಒಲ್ದು ಬಂದಿತ್ತು. ಮತ್ತು ಎಲ್ಲ ಈ ಪ್ರೊಡ್ಯೂಸರ್ಸು ಅವರು ಇವ್ರನ್ನೂ ಎಲ್ಲ ಹಂಗೆ ಅವರೇ ಬರೆದ್ರೆ ಚೆನ್ನಾಗಿರುತ್ತೆ, ಮುಂಗಾರುಗಳೇ ಅವರೇ ಬರೆದಿದ್ದಲ್ಲ ಅದೇ ಪ್ರೊಡ್ಯೂಸರ್ದೆ ಅನ್ನುವಾಗ ಸರಿ ಆಯಿತು ಅಂತಂದ್ಬಿಟ್ಟು ಕಾಯ್ಕಿಣಿ ಸರ್ನ ಮೀಟ್ ಮಾಡಿ ಎಲ್ಲ ಮಾಡಿ ಅವ್ರಿಗೆ ಈ ಥರ ಫಿಲ್ಮ್ ಕಥೆ ಎಲ್ಲ ಹೇಳಿ ಇಷ್ಟು ಸಾಂಗ್ಸ್ ಇದೆ, 10 ಸಾಂಗ್ ಅಂದರು ಅವರು. ಶಶಾಂಕ್ 10 ಸಾಂಗ್ ಎಲ್ಲ ನನ್ನ ಕೈಯಲ್ಲಿ ಬರೀಲಿಕ್ಕೆ ಆಗೋದಿಲ್ಲ, ಅಷ್ಟೆಲ್ಲ ಟೈಮು ಇಲ್ಲ ನನ್ನ ಹತ್ರ ಅಂದರು. ಸರಿ ಎಷ್ಟು ಬರೀತೀರಿ, ಒಂದು 4 ಬರೀರಿ ಸರ್ ಇಂಪಾರ್ಟೆಂಟು ಅಂತ ನಾನು ಅಲ್ಲಿ ಚೌಕಾಸಿದ್ದಾರೆ ಅವ್ರು ಅಷ್ಟು ಅಲ್ಲೇ ಸಿಕ್ಕಾಬಟ್ಟೆ ಬಿಸಿ ಅವರು. ಹೌದು, ಯಾಕಂದ್ರೆ ಮುಂಗಾರು ಮಳೆ ಬಂದ ಟೈಮ್ ಸಿಕ್ಕಾಬಟ್ಟೆ ಬಿಸಿ. ಆಮೇಲೆ ಎಲ್ಲ ಥರದ ಸಾಂಗು ಎಲ್ಲ ಎಲ್ಲಿ ಅವರು ಆ ಒಂದು ಕತೆ ಎಲ್ಲ ಕೇಳಿದ್ರು, ಕತೆ ಇಷ್ಟ ಆಯಿತು. ಅದರಲ್ಲೊಂದು 4 ಸಿಚುವೇಶನ್ ಸರ್ ನೀವೇ ಚೂಸ್ ಮಾಡ್ಕೊಳ್ಳಿ, ಯಾವ್ಯಾವ ಸಿಚುವೇಶನ್ ಸಾಂಗ್ ನೀವು ಬರೀತೀರ ಅಂತ ಅದು ಬರ್ಕೊಡಿ ಅಂದೆ. ಸರಿ ಆಯಿತು ನೋಡಿ ಈ 4 ಸಾಂಗ್ ಬರ್ಕೊಡ್ತೀನಿ ನಾನು ಅಂದರು. ತುಂಬ ಇಂಪಾರ್ಟೆಂಟ್ ಸಿಚುವೇಶನ್ 4 ಸಾಂಗು. ಆಯಿತು ಸರ್ ಬರ್ಕೊಡಿ ಅಂಥೇಳಿ ಇನ್ನು ಮಿಕ್ಕಿದ್ದನ್ನು ಏನು ಮಾಡೋದು ಅಂತ ನಾವು ಏನು ಮಾಡೋದು ಅಂತ ಅವಾಗ ಮತ್ತೆ ನಮ್ಮ ಒಳಗಡೆ ಇದ್ದಂಥ ಇದು ಅದೇ ಇನ್ನು ಕವಿ ಹೊರಗಡೆ ಬರೋಕ್ಕೆ ಸ್ಟಾರ್ಟ್ ಆದ. ಅಲ್ಲಿ ಪ್ರಾಬ್ಲಮ್ ಏನು ಅಂದರೆ ಎಲ್ಲ ಸಿಚುವೇಶನಲ್ ಸಾಂಗ್ಸು ಆ ಪಿಕ್ಚರಲ್ಲಿ, ಕಥೆ ಒಳಗಡೆ ಇರೋವಂಥದ್ದು. ಮತ್ತು ನನಗೆ ಆವಾಗ ಅನ್ನಿಸ್ತು ಈ ಎಲ್ಲ ಏನೋ ಒಂದು ರೊಮ್ಯಾಂಟಿಕ್ ಕಟ್ ಮಾಡಿದ್ರೆ ಡ್ಯುಯೆಟ್ಟು ಅದು ಇದು ರೊಮ್ಯಾಂಟಿಕ್ ಸಾಂಗ್ ಅಂದರೆ ಬೇರೆಯವ್ರಿಗೆ ಕೊಟ್ಬಿಡ್ಬೋದು, ಫ್ರೀಡಮ್ ಇರುತ್ತೆ ಅವ್ರಿಗೆ ಬರೆಯೋಕ್ಕೆ. ಕಥೆಯನ್ನು ಬಿಟ್ಕೊಡ್ದಲ್ಲೇ ಕಥೆ ಒಳಗಡೆ ಇರೋವಂಥ ಸಾಂಗ್ಗಳನ್ನು ಬರೆಯೋದಿದೆಯಲ್ಲ ಅದು ತುಂಬ ಕಷ್ಟ. ಅದು ಹಾಡಲ್ಲೇ ಕಥೆನೂ ಹೇಳೋಂಗಿಲ್ಲ, ಬಟ್ ಆ ಕಥೆಯ ಸಾರ ಆ ಸಾಂಗ್ ಒಳಗಡೆ ಬರಬೇಕು. ಈ ಥರ ಏನೇನೋ ಚಾಲೆಂಜಸ್ ಇರುತ್ತೆ. ಸೊ ಮತ್ತೆ ಯಾಕೆ ಇನ್ನೊಬ್ರಿಗೆ ನಾವು ಹೋಗಿ ಇನ್ನೊಬ್ಬರು ರೈಟ್ರಿಗೆ ಹೇಳಿ ಅರ್ಥ ಮಾಡಿಸಿ ಅವ್ನು ಬರೆದು ಅವನ್ನ ತಿದ್ದಿ ಇವೆಲ್ಲ ಯಾಕೆ ಪುರಾಣ, ಈ ಸಾಂಗ್ಗಳು ನಾನೇ ಬರ್ಕೊಂಬಿಡೋಣ ಅಂತ ಹಂಗೆ ನಾನು ಬರೆದಿದ್ದು ಮೊಗ್ಗಿನ ಮನಸ್ಸುಗೆ ಮಿಕ್ಕಿದ್ದೆಲ್ಲ ಸಾಂಗ್ಸ್ಗಳನ್ನು. 10 ಸಾಂಗ್ಗಳಲ್ಲಿ ಒಂದೇ ಒಂದು ಸಾಂಗು ನನ್ನ ಒಬ್ಬ ಫ್ರೆಂಡ್ ಇದ್ದ, ಅವನು ಯಾವಾಗಲೂ ಒಂದು ಸಾಂಗ್ ಕೊಡು ಅಂತ ಕೇಳೋ, ಅವನಿಗೆ ಒಂದು ಸಾಂಗ್ ಕೊಟ್ಟಿದ್ದೆ. ಇನ್ನು 5 ಸಾಂಗು ನಾನು ಬರೆಯೋಣ, 4 ಸಾಂಗು ಕಾಯ್ಕಿಣಿ ಸರ್ ಬರೀತಾರೆ ಅಂತ ಫಿಕ್ಸ್ ಆಗಿದ್ದು. ಆಯಿತು ಅಂದೇಳಿ ಈ ಏನು ಸಿಚುವೇಶನಲ್ ಸಾಂಗ್ಸು ಅದು ಇದೆಲ್ಲ ನಾನು ಬರ್ಕೊಂಬಿಟ್ಟಿದ್ದೆ. ಆಮೇಲೆ ನೋಡಿದ್ರೆ ಒಂದು ಮೇಯ್ನ್ ಸಾಂಗು ಐ ಲವ್ ಯು ಸಾಂಗು, ಅದು ಟ್ಯೂನ್ ಆಯಿತು. ಇವ್ರು ಟ್ಯೂನ್ ಕೊಡೋದೇ ಲಾಸ್ಟ್ ಮಿನಿಟ್ ಆಗೋಯ್ತು. ನಮ್ದು ಆಲ್ರೆಡಿ ಶೂಟಿಂಗ್ ಸ್ಟಾರ್ಟ್ ಆಗಿಬಿಟ್ಟಿದೆ, ನಡೀತಾ ಇದೆ, ಮಧ್ಯದಲ್ಲಿ ಎಲ್ಲ ಪ್ಯಾರಲಾಗಿ ನಡೀತಾ ಇರೋದು. ಅವರು ಟ್ಯೂನ್ ಕೊಡೋದೇ ಲಾಸ್ಟ್ ಮಿನಿಟಲ್ಲಿ ಕೊಟ್ಟರು. ಅದು ಓಕೆ ಆಗ್ತಾಯಿಲ್ಲ, 1 2 3 ಕೊಟ್ಟರು, ಓಕೆ ಆಗಿಲ್ಲ. ಕೊನೆಗೆ ಶಶಾಂಕ್ ಇಲ್ಲ ಇದು ದಿಸ್ ಇಸ್ ಗುಡ್, ವೆರಿ ಗುಡ್ ಮ್ಯಾನ್, ಯು ಕೀಪ್ ದಿಸ್ ಅಂತ. ಆಮೇಲೆ ಅವ್ರು ಏನು ಅಂದರೆ ಅಲ್ಲಿಂದ US ಅಲ್ಲಿ ಬರೀ ಇಮೇಲ್ ಕಮ್ಯುನಿಕೇಷನ್, ಇಮೇಲಲ್ಲಿ ಕಳಿಸೋರು ಟ್ಯೂನು ಅಷ್ಟೇ. ಅದನ್ನು ಕೇಳಿ ನಾವು ಡಿಸೈಡ್ ಮಾಡಬೇಕಷ್ಟೇ, ಎದುರುಗಡೆ ಎಲ್ಲ ಇಲ್ಲ ಅವ್ರದ್ದು. ಹಿಂಗೆ ಅರ್ಜುನ್ ಈ ಥರ ಎಲ್ಲ ಇಲ್ಲ ಅವ್ರ ಹತ್ರ ಸಿಸ್ಟಮ್. ಅವರೆಲ್ಲ US ಅಲ್ವಾ, ಆನ್ಲೈನ್ ಓನ್ಲಿ, ಒಟ್ಟಿಗೆ ಆನ್ಲೈನು, ವಾಟ್ಸಪ್ ಇಲ್ಲ ಅವತ್ತು ಬೇರೆ ಏನೂ ಇಲ್ಲ, ಇಮೇಲ್ ಅಷ್ಟೇ. ಅವ್ರಿಗೆ ನಾವು ಇಮೇಲಲ್ಲಿ ಒಂದ್ಸರಿ ಫೋನಲ್ಲಿ ಮಾತಾಡೋರು, ಇಂಟರ್ನ್ಯಾಷನಲ್ ಕಾಲು. ಆಮೇಲೆ ಎಲ್ಲ ಕತೆ ಗೀತೆ ಎಲ್ಲ ಹೇಳಿದ್ಮೇಲೆ ಅವ್ರು ಟ್ಯೂನ್ ಮಾಡಿಬಿಟ್ಟು ಇಮೇಲಲ್ಲಿ ಕಳಿಸೋರು. ಅದು ಏನಕ್ಕೆ ಇದ್ರಲ್ಲಿ ಬರೀ ತಾನಾನು ಇರ್ತಾ ಇರಲಿಲ್ಲ ಅವ್ರ ಹತ್ರ. ಇದರಲ್ಲಿ ಪಿಯಾನೋದಲ್ಲಿ ಪ್ಲೇ ಮಾಡಿರೋರು ಅವ್ರು, ಪಿಯಾನೋ ವೆಸ್ಟರ್ನ್ ಅಲ್ವಾ, ಪಿಯಾನೋದಲ್ಲಿ ಟನ್ 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 ಇಷ್ಟೇ ಟ್ಯೂನು. ಇದರಲ್ಲಿ ಇಷ್ಟೇ, ಇದು ಟ್ಯೂನು ಫುಲ್ ಇಲ್ಲ, ಫುಲ್ ಪಲ್ಲವಿನ ಪಲ್ಲವಿ ಈ ಥರ ಪಿಯಾನೋದಲ್ಲಿ ಪ್ಲೇ ಮಾಡಿರೋರು. ಟನ್ 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 ಇದನ್ನು ಕೇಳ್ಬಿಟ್ಟು ಇದು ಟ್ಯೂನು ಪಲ್ಲವಿ ಅಂತ ಕಳಿಸೋರು. ಇದಕ್ಕೆ ಬರಿಬೇಕು ನಾವು. ಸೊ ನಾವು ಓಕೆ, ನಮ್ಗೆ ಆಲ್ರೆಡಿ ಒಂಚೂರು ಅಲ್ಪಾರು ಎಲ್ಲ ಗೊತ್ತಿತ್ತಲ್ಲ, ಕಲ್ತಿದ್ದಲ್ಲ, ಅದಕ್ಕೆ ನಮ್ಮ ಮೊಗ್ಗಿನ ಮನಸ್ಸಲ್ಲಿ ಓಹೋ ಹೋ ಮೊದಲನೇ ಪ್ರೀತಿಯ ಕನಸು ಆಮೇಲೆ ನಾವು ಬರೆಯೋದು. ಹಂಗೆ ಬರೆದಿದ್ದು ನಾನು. ಸೊ ಈ ಸಾಂಗ್ ಏನಾಗೋಯ್ತು, ಕ್ಲೈಮ್ಯಾಕ್ಸ್ ಸಾಂಗ್ ಅದು ಯಶ್ದು ಐ ಲವ್ ಯು ಸಾಂಗು. ಲಾಸ್ಟ್ ಮಿನಿಟ್ ತನಕ ಟ್ಯೂನೇ ಓಕೆ ಆಗ್ತಾಯಿಲ್ಲ. ಅವ್ರು ಒಂದು 2 ಮಾಡಿದ್ರು ಓಕೆ ಆಗಿಲ್ಲ. 3ನೇ ಟ್ಯೂನ್ ಕಳಿಸ್ಬಿಟ್ಟು ಶಶಾಂಕ್ ಇಲ್ಲ ಇದ್ರ ಮೇಲೆ ಆಗಲ್ಲ, ದಿಸ್ ಇಸ್ ವೆರಿ ಗುಡ್ ಮ್ಯಾನ್, ಯು ಶುಡ್ ರಿಟೇಕ್ ದಿಸ್ ಅಂತ. ಶೂಟಿಂಗ್ ಬೇರೆ ಹತ್ರ ಬಂದ್ಬಿಟ್ಟಿದೆ. ಸರಿ ನಾನು ಆಮೇಲೆ ಇಲ್ಲ, ಯು ಕೀಪ್ ಎನಿ ಒನ್ ಔಟ್ ಆಫ್ 3 ಟ್ರ್ಯಾಕ್ಸ್, ಯು ಕೀಪ್ ಎನಿ ಒನ್, ಆಲ್ ದ 3 ಟ್ಯೂನ್ಸ್ ಆರ್ ಗುಡ್ ಅಂತ. ನಾನು ಓಕೆ ಅಂದ್ಬಿಟ್ಟು ಆ 3ರಲ್ಲಿ ಈ ಟ್ಯೂನ್ನ ರಿಟೈನ್ ಮಾಡಿಕೊಂಡು ಕಾಯ್ಕಿಣಿ ಸರಿಗೆ ಕಳಿಸ್ದೆ. ಅವರು ಶಶಾಂಕ್
ಇದು ಆಮೇಲೆ ಅವ್ರಿಗೆ ಪ್ರಾಬ್ಲಮ್ ಏನಾಗೋಯ್ತು ಅಂದರೆ ಡೆಡ್ಲೈನ್ ಇದೆ, ಹ್ಮ್. ಒಂದೇ 3 ದಿನ ಇದೆ ಇನ್ನು ಅಷ್ಟೇ. 4ನೇ ದಿನ ಆ ಸಾಂಗ್ ಶೂಟಿಂಗ್ ಹೋಗ್ಬೇಕು. ಅದು ರೆಕಾರ್ಡ್ ಆಗಿ ಶೂಟ್ ಮಾಡ್ಬೇಕು ನೀವು. ಹಾಂ, ಅಲ್ಲಿ 1 ವಾರನೇನೋ 4 ದಿವಸ 1 ವಾರನೇ ಇದೆ ಅಷ್ಟೇ. ಮುಂದಿನ ಶೂಟಿಂಗ್ ಪ್ಲಾನ್ ಆಗಿಬಿಟ್ಟಿದೆ ಆಲ್ರೆಡಿ. ಲಾಸ್ಟ್ ಮಿನಿಟ್ ತನಕ ಟ್ಯೂನ್ ಓಕೆ ಆಗಿರಲಿಲ್ವಲ್ಲ. ಕಾಯ್ಕಂಡಿ ಸರಿಗೆ ಫೋನ್ ಮಾಡಿ, ಶಶಾಂಕ್ ಈ ಥರ ಪ್ರೆಷರಲ್ಲೆಲ್ಲ ನಾನು ಬರೆಯೋಕ್ಕಾಗಲ್ಲ ಅಂದರು. ಪ್ಲೀಸ್ ನೀವೇ ಬೇರೆ ಯಾರ ಹತ್ರನಾರು ಬರ್ಸ್ಕೊಳ್ಳಿ. 4 ಒಪ್ಕೊಂಡಿದ್ರಲ್ಲ, 2 ಬರ್ಕೊಟ್ಟಿದ್ರು. ನನಗೊಬ್ಬ ಗೆಳೆಯ ಬೇಕು ಮತ್ತು ಮಳೆ ಬರುವ ಆಗಿದೆ, 2 ಸಾಂಗ್ ಅವರೇ ಬರೆದಿದ್ದು. 2 ಬರ್ಕೊಟ್ಬಿಟ್ಟಿದ್ದಾರೆ, ಅದು 2 ಆಗೋಗಿದೆ. ಇದು ಕ್ಲೈಮ್ಯಾಕ್ಸ್ದು ಲಾಸ್ಟ್ ಸ್ಕೆಡ್ಯೂಲ್ದಿದ್ದು. ಆಗಲ್ಲ ಶಶಾಂಕ್, ಏನೋ ಬೇರೆ ಯಾರ ಹತ್ರ ಬರ್ಸ್ಕೊಳ್ಳಿ, ಆಗಲ್ಲ ಈ ಟೈಮ್ ಫ್ರೇಮಲ್ಲಿ ಆಗಲ್ಲ, ನನಗೆ ತುಂಬ ಬೇರೆ ಎಲ್ಲ ವರ್ಕ್ ಇದೆ ಅಂತ. ನಾವು ಇದೇನು 1 ವಾರ ಇದೆ, ಯಾರು ನೋಡ್ಕೊಂಡು ಹೋಗೋದು, ಇವಾಗ ಹುಡ್ಕೊಂಡು ಹೋಗಿ ಎಲ್ಲ ಮಾಡೋದು ಏನಕ್ಕೆ ಅಂದ್ಬಿಟ್ಟು ಆವಾಗ ತಿರ್ಗಾ ಮತ್ತೆ ಆ ಸಾಂಗ್ಗಳನ್ನು ನಾನೇ ಬರೆಯುವಂಥ ಒಂದು ಸಾಹಸಕ್ಕೆ ಕೈ ಹಾಕಿ ಸಾಂಗ್ನ ಆವಾಗ ನಾನೇ ಬರೆದಿದ್ದು. ಶೂಟಿಂಗ್ ನಡೀತಾ ಇದೆ, 1 ವಾರ ನಮ್ಮ ಬೆಳಗ್ಗೆ ಶೂಟಿಂಗು, ರಾತ್ರಿ ಬಂದ್ಬಿಟ್ಟು ಗ್ಯಾಪ್ ಸಿಕ್ಕಿದಾಗ ಬರೀತಾ ಇದ್ದೆ ಆ ಸಾಂಗ್ನ. ಈ ಬೇರೆ ದಾರಿನೇ ಇಲ್ಲ. ನಾನು ಹೋಗಿ ಇನ್ನೊಬ್ಬರ ಹತ್ರ ಹೋಗಿ ಅವ್ರಿಗೆ ಅರ್ಥ ಮಾಡಿಸಿ ಅವ್ರು ಬರೆದು ಇಷ್ಟೆಲ್ಲ ಟೈಮ್ ಇರಲಿಲ್ಲ. ಹಾಗಾಗಿ ಆ ಸಾಂಗು ನಾನೇ ಬರೆಯುವಂಥ ಪರಿಸ್ಥಿತಿ ಬಂತು ಅಷ್ಟೆ. ಅಂದರೆ ಶೂಟಿಂಗ್ ಗ್ಯಾಪ್ಗಳಲ್ಲಿ ಬರ್ದಿರೋದು ನೀವು? ಹೌದೌದು, ರಾತ್ರಿ ಶೂಟಿಂಗ್ ಮುಗಿಸ್ಕೊಂಡ್ಮೇಲೆ ರೂಮಲ್ಲಿ ಇರ್ತೀರಿ? ರೂಮಲ್ಲಿ, ಮನೆಯಲ್ಲಿ, ರೂಮಲ್ಲಿ ಬೆಂಗಳೂರಲ್ಲೇ ನಡೀತಾ ಇದೆ ಶೂಟಿಂಗು. ಓಕೆ. ನನ್ನ ಹೆಂಡತಿ ಮುಖ ನೋಡಿದ ತಕ್ಷಣ ಒಳ್ಳೆ ಲೈನ್ ಬಂದ್ಬಿಡೋದು. ಏನು ಸುಳ್ಳು ಹೇಳ್ತೀರಾ ಸರ್? ನನ್ನ ಹೆಂಡತಿ ಖುಷಿಯಾಗಲಿ, ಸುಮ್ಮನೆ ರೀ. ಈ ಡೌಗಳಿಗೇನು ಕಮ್ಮಿ ಇಲ್ಲ ಅಂತ. ಸೂಪರ್. ಬಟ್ ನೋಡಿ ಅದನ್ನ ಅವಾಗಲೇ ಮಾತಾಡ್ತಿದ್ರು. ಈಗ ಅವ್ರು 3 ಟ್ಯೂನ್ ಕೊಟ್ಟಿದ್ರು ಮನೋಮೂರ್ತಿ ಸರ್. ಸೊ ನೀವು ಇನ್ನೊಂದು ಕೇಳಿದ್ರಿ, ಸೊ ನೀವು 4ನೇದು ಕೇಳಿದ್ರಿ. ಅವ್ರಂದ್ರೆ ಹೇ ಇದ್ಯಾವ್ದಾರು ಒಂದು ಇಟ್ಕೊಂಬಿಡಮ್ಮ ಅಂತ ಹೇಳಿದರು. ಸೊ ಅದರೊಂದು ಸೂಪರ್ ಹಿಟ್ಟು. ಸೊ ಹಾಗಾದ್ರೆ ಏನು ಜಡ್ಜ್ಮೆಂಟ್ ಅಂದರೆ? ಇಲ್ಲ, ಅದು ಅಂದರೆ ಆ ಟೆಂಪೋ ಅದಕ್ಕೆಲ್ಲ ಚೆನ್ನಾಗಿತ್ತು. ಏನು ಒಂದಷ್ಟು ಮೈನರ್ ಕರೆಕ್ಷನ್ಸು ಅದು ಇದು ಕೇಳ್ತಾ ಇದ್ದೆ ಅಷ್ಟೇ. ನಾನು ಹೇಳಿದ್ನಲ್ಲ, ನನಗೆ ಮ್ಯೂಸಿಕ್ ಅಂದರೆ ತುಂಬ ಹುಚ್ಚು. ಈಗಲ್ಲ, ಚಿಕ್ಕ ವಯಸ್ಸಿಂದನೂ ನನಗೆ ಸಿನಿಮಾ ಅಂದರೆ ಹುಚ್ಚು, ಪ್ಯಾಷನ್ನು. ಮ್ಯೂಸಿಕ್ ಅಂದರೆ ಹುಚ್ಚು. ಯಾವಾಗ ನಾನು ಊಟ ತಿಂಡಿ ಎಲ್ಲ ಬಿಟ್ಬಿಟ್ಟು ನಮ್ಮ ಅಪ್ಪನ ಹತ್ರ ಜಗಳ ಮಾಡಿ ಟೇಪ್ ರೆಕಾರ್ಡರ್ ತರಿಸ್ಕೊಂಡವ್ ನಾನು, ಯಾವ ಹೈಸ್ಕೂಲಲ್ಲಿ. ತುಂಬ ಹಾಡು ಕೇಳ್ಬಿಡ್ತೀರಿ? ಚಿಕ್ಕಾಬಟ್ಟೆ. ಅಯ್ಯೋ, ರವಿಚಂದ್ರನ್ ಹಂಸಲೇಖ ಅವ್ರ ಸಾಂಗ್ ಅಂದರೆ ಟೇಪ್ ರೆಕಾರ್ಡ್, ಆ ಟೇಪ್ ಉಜ್ಜಿ ಹರಿದು ಬಿಸಾಕೋವರೆಗೂ ಹಾಕೊಂಡು ಹಾನು ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಡೀತಾ ಇರೋದು ಸಾಂಗ್ಗಳು. ಒಂದೊಂದು ಸಾಂಗ್ನ ಅಷ್ಟೆಷ್ಟು ಸಲ ಕೇಳಿದ್ದೀನಿ ನಾನು ಸಾಂಗ್ನ. ಅಷ್ಟು ಅಂದರೆ ಮ್ಯೂಸಿಕ್ ಬಗ್ಗೆ ಅಷ್ಟು ಹುಚ್ಚಿದ್ರಿಂದಾಗಿ ಅದೇನೋ ಟೇಸ್ಟ್ ಅಂದರೆ ಒಳ್ಳೆ ಮ್ಯೂಸಿಕ್ ಅಂದರೆ ಹೆಂಗಿರಬೇಕು, ಆಮೇಲೆ ಏನೋ ಯಾವ ಥರ ಸಾಂಗ್ ಆದರೆ ಇಷ್ಟ ಆಗ್ಬೋದು ಅಂತ ಒಂದು ಅಂದಾಜು ಅಷ್ಟೇ. ಓಕೆ. ಆ ಅಂದಾಜು ಮೇಲೆ ನಮ್ಮ ಜಡ್ಜ್ಮೆಂಟ್ ಮೇಲೆ ನಾವು ಡಿಸೈಡ್ ಮಾಡ್ತೀವಿ, ಇದು ವರ್ಕ್ ಆಗುತ್ತೆ, ಇದು ವರ್ಕ್ ಆಗಲ್ಲ, ಈ ಥರ. ಮಳೆ ಬರುವ ಹಾಗಿದೆ, ಮನವೀಗ ಹಾಡಿದೆ. ಒಂದು ಕಮರ್ಷಿಯಲ್ ಸಿನಿಮಾ ಅಥವಾ ಥಿಯೇಟ್ರಲ್ಲಿ ರಿಲೀಸ್ ಮಾಡಬೇಕು ಅಂತ ಸಿನಿಮಾ ಮಾಡೋ ನಿರ್ದೇಶಕರಿಗೆ ಸಂಗೀತ ಜ್ಞಾನ ಬಹಳ ಮುಖ್ಯ ಅಂತ ನೀವು ಹೇಳ್ತಿರೋ ಮಾತು ಕೇಳಿ ಅನ್ನಿಸ್ತಿದ್ದೇನೆ. ತುಂಬ ಇಂಡಿಯನ್ ಫಿಲ್ಮ್ ಮೇಕರ್ಸ್ಗೆ ಅದು ತುಂಬಾ ಇಂಪಾರ್ಟೆಂಟು, ತುಂಬ ಇಂಪಾರ್ಟೆಂಟು. ಆಮೇಲೆ ಏನಾಗುತ್ತೆ, ಈಗ ತುಂಬ ದೊಡ್ಡ ಈಗಿದೆ, ಇವಾಗೆಲ್ಲ ಟ್ರೆಂಡ್ ಇದೆ, ವಿತೌಟ್ ಸಾಂಗ್ಸು ಸಿನಿಮಾ ಮಾಡ್ತಾರೆ. ಬಟ್ ತುಂಬ ದೊಡ್ಡ ಸ್ಟಾರ್ಗಳು ಇಟ್ಕೊಂಡು ಸಿನಿಮಾ ಮಾಡುವಾಗ ನಾವು ವಿತೌಟ್ ಸಾಂಗು ಫಿಲ್ಮ್ ಮಾಡ್ಬೋದು. ಯಾಕೆಂದರೆ ಸ್ಟಾರೇ ಇನ್ವಿಟೇಷನ್, ಅವರೇ ಜನನ ಥಿಯೇಟ್ರಿಗೆ ಎಳಿತಾರೆ, ಸ್ಟಾರ್ ಪವರ್ ಇರುತ್ತೆ. ಆಮೇಲೆ ಒಳಗೆ ಅವ್ರು ಬರ್ತಾರೆ, ಒಳಗೆ ಬಂದಮೇಲೆ ಸಿನಿಮಾ ಚೆನ್ನಾಗಿದ್ರೆ ಗೆಲ್ಲುತ್ತೆ, ಆ ಥರ ಆಗೋದು. ಬಟ್ ನಮ್ಮಂಥ ಡೈರೆಕ್ಟರ್ಗಳಿಗೆ ಏನಾಗುತ್ತೆ, ನಾನು ಯಾವತ್ತು ಸ್ಟಾರ್ ಸಿನಿಮಾಗಳನ್ನ ಮಾಡಿರೋದು ತುಂಬ ಕಡಿಮೆ. ನಾನು ಯಾವತ್ತು ಕಂಟೆಂಟ್ ಬೇಸ್ಡ್, ಅಂದರೆ ಕಥೆಯೇ ಹೀರೋ ಅಂದ್ಕೊಂಡು ಆ ಕಥೆ ಹಿಂದೆ ಹೋಗುವಂಥ ಡೈರೆಕ್ಟ್ರು ಜಾಸ್ತಿ. ಸೊ ನಮಗೇನಾಗೋಗುತ್ತೆ, ಈಗ ಥಿಯೇಟ್ರಿಗೆ ಜನನ ಪುಲ್ ಮಾಡೋದಕ್ಕೆ ಏನೋ ಒಂದು ಎಲಿಮೆಂಟ್ ಬೇಕಲ್ಲ. ಇವತ್ತಿಗೆ ಟ್ರೈಲರು, ಟೀಸರು ಈ ಥರದ್ದೆಲ್ಲ ಬಂದಿದೆ. ಬಟ್ ಆವಾಗ ಇನ್ನೂ ಅವೆಲ್ಲ ಇರಲಿಲ್ಲ. ಅವತ್ತಿಗೆ ಸಾಂಗೇ ಇನ್ವಿಟೇಷನ್ನು. ಓಹೋ. ಸೊ ನನ್ನ ಸಿನಿಮಾ, ಈಗ ನನ್ನ ಸಿನಿಮಾದಲ್ಲಿ ಯಾರೂ ದೊಡ್ಡ ಸ್ಟಾರ್ ಇಲ್ಲ, ಏನೂ ಇಲ್ಲ. ಬಟ್ ಸಿನಿಮಾಗೆ ಸಿನಿಮಾ ನೋಡಬೇಕು ಅಂತ ಅನ್ಸೋಕ್ಕೆ ಒಂದು ರೀಸನ್ ಬೇಕಲ್ವಾ. ಥಿಯೇಟ್ರ್ ಒಳಗೆ ಬರೋಕ್ಕೆ ರೀಸನ್ ಬೇಕಲ್ಲ. ಒಳಗೆ ಬಂದಮೇಲೆ ಅವ್ರಿಗೆ ಸಿನಿಮಾ ಇಷ್ಟ ಆಗೋದು, ಆಮೇಲೆ ಮಿಕ್ಕಿದ್ದೆಲ್ಲ ಆಮೇಲೆ. ಸಿನಿಮಾ ಚೆನ್ನಾಗಿದ್ರೆ ನೋಡ್ತಾರೆ. ಬಟ್ ಒಳಗೆ ಬರೋಕ್ಕೆ ಒಂದು ಕಾರಣ ಬೇಕಲ್ಲ. ಒಳಗೆ ಬರಬೇಕು ಅಂದರೆ ನಮ್ಮ ಸಿನಿಮಾದಲ್ಲಿ ಹಾಡುಗಳು ಹಿಟ್ಟಾಗಬೇಕು, ಸಾಂಗ್ ಚೆನ್ನಾಗಿದೆ ಅಂದರೆ ಜನ ಸಿನಿಮಾಗೆ ಬರ್ತಾರೆ. ಇದು ನನ್ನ ತಲೆನಲ್ಲಿ ಕೂತಿದ್ದು. ಯಾಕೆಂದರೆ ಒಬ್ಬ ಆಡಿಯನ್ನಾಗಿ ನಂದು ಅದೇ ಇದ್ದಿದ್ದು. ಈಗ ನಾನು ರವಿಚಂದ್ರನ್ ಅವ್ರ ಸಿನಿಮಾ ಅಂದ ತಕ್ಷಣ ಪಟ್ಟಾರಂಥ ಸಿನಿಮಾಗೆ ಏನಕ್ಕೆ ಹೋಗ್ತಾ ಇದ್ದೆ, ಆವಾಗ ಹಂಸಲೇಖ ಅವ್ರು ಹಾಡು ಅಂದ ತಕ್ಷಣ ಹಾಡಿಗೋಸ್ಕರ ಸಿನಿಮಾಗೆ ಹೋಗ್ತಾ ಇದ್ದೆ ನಾನು. ಆ ಕತೆ ಗೀತೆ ಅದೆಲ್ಲ ಆಮೇಲಿನ ಕತೆನೇ. ಸಾಂಗ್ ಚೆನ್ನಾಗಿದೆ ಅಂತ ಸಿನಿಮಾಗೆ ಹೋಗ್ತಾ ಇದ್ದೆ. ಯಾರೇ ಹೀರೋ ಆಗಿರಲಿ,
ಹಂಗಂತ ನಾವು ಬರೀ ರವಿಚಂದ್ರನ್ ಅವ್ರ ಸಿನಿಮಾ ಅಷ್ಟೇ ಅಲ್ಲ, ಹಂಸಲೇಖ ಅವ್ರು ಮಾಡಿರೋ ಎಲ್ಲ ಸಿನಿಮಾಗಳನ್ನು ನೋಡಿದ್ದೀನಿ ನಾವು, ಮ್ಯೂಸಿಕ್ ಮಾಡಿರೋದನ್ನು ನಾನು. ಯಾಕೆಂದರೆ ಸಾಂಗ್ಗಳಿಗೋಸ್ಕರ ಹಿಟ್ ಸಾಂಗ್ ಇದೆ ಅಂದ ತಕ್ಷಣ ಪಿಕ್ಚರ್ ನೋಡೋಕೆ ಹೋಗ್ಬಿಡ್ತಾ ಇದ್ವಿ. ಸೊ ನಾವೊಬ್ಬ ಆಡಿಯನ್ನಾಗಿ ಫೀಲ್ ಮಾಡಿದ್ದು ಅದೇನೆ. ಸೊ ಹಂಗೆ ತಾನೆ ನಾನು ಡೈರೆಕ್ಟರ್ ಆದ್ರೂ ಬೇರೆ ಆಡಿಯನ್ಸ್ ಹಂಗೆ ತಾನೇ ಇರ್ತಾರೆ. ಸೊ ಹಾಡು ಹಿಟ್ಟಾದರೆ ಜನ ಸಿನಿಮಾಗೆ ಬರ್ತಾರೆ, ಇದು ನಮಗೆ ಮುಂಚೆಯಿಂದನೂ ತಲೆನಲ್ಲಿ ಕೂತಿದ್ದಂಥ ವಿಚಾರ. ಸೊ ಹಂಗಾಗಿ ಅದ್ರ ಕಡೆ ಗಮನ ಜಾಸ್ತಿ. ವೇರಸ್ ನೀವು ಮಾಡುವಾಗ ಟ್ರೈಲರ್ ರಿಲೀಸ್ ಅನ್ನೋ ಕಾನ್ಸೆಪ್ಟೇ ಇಲ್ಲ. ಲೈಕ್ ಅವಾಗೆಲ್ಲ ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅವೆಲ್ಲ ಇರಲಿಲ್ಲ, ಟ್ರೈಲರ್ ಕಾನ್ಸೆಪ್ಟೇ ಇಲ್ವಲ್ಲ. ಅವತ್ತಿಗೆ ಇನ್ವಿಟೇಷನ್ ಸಾಂಗ್ಸ್ ಅಷ್ಟೇ, ಜೊತೆಗೆ ಆಡಿಯೋದೊಂದು ಬಿಸ್ನೆಸ್ ಇರ್ತಿತ್ತು. ಹೌದೌದು, ಆಡಿಯೋ ರಿಲೀಸ್ ಆಗಿ ಆಡಿಯೋ ಸಾಂಗ್ಗಳು ಇಟ್ಟಾದರೆ ಜನ ಥಿಯೇಟ್ರಿಗೆ ಬಂದ್ಬಿಡೋರು, ಕ್ರೇಸ್ ಕ್ರಿಯೇಟ್ ಆಗೋದು ಅವಾಗೆಲ್ಲ. ಸೊ ಆಮೇಲೆ ಈಗಲೂ ಇದೆ ಅದು, ಇವತ್ತಿಗೂ ಇಲ್ಲ ಅಂತ ಅಲ್ಲ, ಇವತ್ತಿಗೂ ಇದೆ. ಸೊ ಎವರ್ಗ್ರೀನು ಇಂಡಿಯಾದಲ್ಲಿ ಅದು ಯಾವತ್ತಿಗೂ ಎವರ್ಗ್ರೀನು. ಇಂಡಿಯನ್ ಸಿನಿಮಾ ಅಂದ ತಕ್ಷಣನೇ ಅಲ್ಲಿ ಮ್ಯೂಸಿಕ್ಕಿಗೆ ಒಂದು ದೊಡ್ಡ ಪ್ರಾಮಿನೆನ್ಸ್ ಇದ್ದೇ ಇರುತ್ತೆ. ಹಾಡು ಕರ್ಸ್ಕೊಳ್ಳುತ್ತೆ, ಆಮೇಲೆ ಎಂಜಾಯ್ ಮಾಡ್ತಾರೆ ಪ್ರೇಕ್ಷಕ, ಅದನ್ನು ಎಂಜಾಯ್ ಮಾಡ್ತಾನೆ. ಆಮೇಲೆ ಹಾಡುಗಳಿದ್ದರೆ ಸಿನಿಮಾ ನಿಮಗೆ ನೋಡಿ, ಎಷ್ಟೋ ಸಿನಿಮಾಗಳು ನಿಮಗೆ ಸಿನಿಮಾ ಮರ್ತೋಗ್ಬೋದು, ನೀವು ಆ ಹಾಡು ಮರಿಯಲ್ಲ. ಎಷ್ಟೇ ವರ್ಷ ಎಷ್ಟೇ ಜನ್ರೇಷನ್ ಹೋದ್ರೂ ನಿಮಗೆ ಆ ಹಾಡಿನ ಮುಖಾಂತರ ಸಿನಿಮಾ ನೆನಪಿಸ್ಕೊಂತಾರೆ ಜನ ಅಲ್ವಾ. ಉದಾಹರಣೆಗೆ ಜನ್ಮದ ಜೋಡಿ, ಇಡೀ ಜನ್ಮದ ಜೋಡಿ ಆಗಿರ್ಬೋದು, ಕಸ್ತೂರಿ ನಿವಾಸ ಆಗಿರ್ಬೋದು, ಯಾವ್ದು ಎನಿ ಫಿಲಮ್. ಕೆಲವೊಮ್ಮೆ ಬಿಡಿ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ಗಳು ಮಾಡಿರೋದು ಬೇರೆ ವಿಚಾರ. ಎಷ್ಟೋ ಸಾಂಗು ನಿಮಗೆ ಅದ್ಭುತ ಅಂತ ಅನ್ಸಿರೋ ಸಾಂಗ್ಗಳು ಅವತ್ತಿನ ಹೀರೋಗಳು ಇವತ್ತಿನ ಗೊತ್ತಿಲ್ಲದಲ್ಲೇ ಇರ್ಬೋದು. ಉದಾಹರಣೆ ಚೈತ್ರ ಪ್ರೇಮಾಂಜಲಿ. ಬಟ್ ಆ ಸಾಂಗ್ಗಳಿಂದಾಗಿ ಆ ಸಿನಿಮಾದ ಎಕ್ಸಿಸ್ಟೆನ್ಸ್ ಇವತ್ತಿಗೂ ಫೀಲ್ ಆಗುತ್ತೆ ನಿಮಗೆ. ಓ ಆ ಸಿನಿಮಾದ ಹಾಡು ಅಂತ ಗೊತ್ತಿರುತ್ತೆ. ಉದಾಹರಣೆ ತನಿಖೆ ಅಂತ ಒಂದು ಸಿನಿಮಾ ಬಂದ್ಬಿಟ್ಟಿತ್ತು, ಹಾಡು ಇಟ್ಟಾಗ್ಬಿಟ್ಟಿತ್ತು, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಅದು ಬಿಡಿ. ಸೊ ಹಂಗೆ ಆ ಥರ ಜರ್ನಿ ಸ್ಟಾರ್ಟ್ ಆಗಿ ಆಮೇಲಿಂದ ಏನಾಯಿತು, ನಾನು ಡೈರೆಕ್ಟ್ ಮಾಡೋ ಸಿನಿಮಾಗಳಲ್ಲಿ ಯಾವ್ದಾದ್ರು ಸಾಮಾನ್ಯವಾಗಿ ಸಿಚುವೇಶನಲ್ ಸಾಂಗ್ಸು ಅಂದಾಗ ಅದನ್ನು ನಾನೇ ಬರೆಯೋಕ್ಕೆ ಡಿಸೈಡ್ ಮಾಡ್ತಾ ಇದ್ದೆ. ಯಾಕೆಂದರೆ ನಮಗೆ ಕಥೆಯ ಬಗ್ಗೆ ನಮಗೆ ಜಾಸ್ತಿ ನಾಲೆಡ್ಜ್ ಇರುತ್ತಲ್ಲ, ನಾನೇ ಡೈರೆಕ್ಟ್ರು ಅಂದಮೇಲೆ. ಅಂದರೆ ಮಗುವಿನ ಮನಸ್ಸಿನ ಯಶಸ್ಸು ಕೊಟ್ಟ ಧೈರ್ಯ. ಅದಾದ್ಮೇಲೆ ಕೃಷ್ಣನ್ ಲವ್ ಸ್ಟೋರಿನಲ್ಲೂ ಸಾಂಗ್ಗಳು ಬರ್ದಿದ್ದೀನಿ. ಮೋಸ ಮಾಡಲೆಂದು ನೀನು ಬಂದೆಯಾ. ನೋಡಿ ನೀವು ಇವಾಗ ಮತ್ತೆ ಸಿಗಾಕೋತೀರಿ. ನೀವು ಆಗ್ಲೇನಂದ್ರೆ ಮನೆಗೆ ಹೋದ ತಕ್ಷಣ ನನ್ನ ಹೆಂಡತಿ ನೋಡಿ ಇನ್ಸ್ಪೈರ್ ಆಗಿ ಬರ್ದು ಬಿಡ್ತಿದ್ದೆ ಅಂತ. ಇದನ್ನ ಹೇಗೆ ಇನ್ಸ್ಪೈರ್? ಇದು ಕೈ ಕೊಟ್ಟು ಹೋಗಿದ್ಲಲ್ಲ, ನನ್ನ ಹೆಂಡತಿ ಬರಕ್ ಮುಂಚೆ ಅವಳು ನೆನ್ಸ್ಕೊಂಡು ಒಟ್ಟು ನಿಮ್ಗೆ ಹಾಡು ಸ್ಫೂರ್ತಿ ಕೊಡೋ ಅನೇಕರು ಬದುಕಲ್ಲೇ ಇದ್ದಾರೆ. ಎಲ್ಲ ಸುತ್ತಮುತ್ತಲೇ ಸಿಗುತ್ತೆ ಎಲ್ಲ. ಮೊದಲ ಸಾಲು ಸಿಕ್ಕ ಮೇಲೆ ಅದು ತಗೊಂಡು ಹೋಗುತ್ತೆ ಅಂತ ಅನೇಕರು ಹೇಳ್ತಿರ್ತಾರೆ ಸಂದರ್ಶನಗಳಲ್ಲಿ. ಸೊ ಆ ಮೊದಲ ಸಾಲಿಗೆ ಹೇಗೆ ಬರ್ತೀರಿ ನೀವು? ಈಗ ಮೋಸ ಮಾಡಲೆಂದೇ ನೀನು ಬಂದೆಯ. ಸೊ ಅದು ಕಥೆ ಒಳಗಡೆಯಿಂದ ಬಂದಿರೋದು. ಈಗ ಆ ಸಾಂಗ್ ಹುಟ್ಟಿದ್ದು ಕಥೆಯಿಂದ. ಈಗ ಅದೊಂದು ಭಗ್ನ ಪ್ರೇಮಿ ಅವನು ಅಲ್ವಾ, ಹಾರ್ಟ್ ಬ್ರೇಕ್ ಆಗಿರುವಂಥ ಒಬ್ಬ ಹುಡುಗ, ಅವನು ಹಾಡುವಂಥ ಸಾಂಗು, ಅವನ ಮನಸ್ಸಿನ ಒಳಗಡೆ ಭಾವನೆ ಅದು. ಸೊ ಅವನಿಗೆ ಆ ಹುಡುಗಿ ಬಿಟ್ಟೋಗಿದ್ದಾಳಲ್ಲ, ಅವಳ ಮೇಲೆ ಒಂದು ಕೋಪ ಇದೆ ಅಥವಾ ಬೇಜಾರಿದೆ. ಸೊ ಅದನ್ನು ಅವನು ಎಕ್ಸ್ಪ್ರೆಸ್ ಮಾಡಬೇಕಲ್ಲ. ಸೊ ಅದನ್ನು ಯೋಚನೆ ಮಾಡುವಾಗ ಇವನಿಗೆ ಆ ಥರ ಆಲೋಚನೆ ಇರುತ್ತೆ ಅಂತ ಆ ಲೈನು ಒಳದಿದ್ದಷ್ಟೆ. ಮೋಸ ಮಾಡಲೆಂದೆ ನೀನು ಬಂದೆಯ, ಪ್ರೀತಿ ಹೆಸರ ಹೇಳಿ ಎದುರು ನಿಂತೆಯ, ನಕ್ಕ ಹಾಗೆ ನಟನೆ ಮಾಡಿ ಕದೆಯ, ನಗುವ ಸದ್ದಿನಲ್ಲೇ ಹೃದಯ ಒಡೆದೆಯ ಅಂತ. ಆ ಓಪನಿಂಗ್ 2 ಲೈನ್ ಇದೆಯಲ್ಲ, ಆ 2 ಲೈನು ಫಸ್ಟ್ ಬರೆದು ಅದಕ್ಕೆ ಶ್ರೀಧರ್ ಮ್ಯೂಸಿಕ್ ಮಾಡಿದ್ದು. ಈ ಲೈನ್ ತುಂಬ ಚೆನ್ನಾಗಿದೆ, ಇದಕ್ಕೆ ಕಂಪೋಸ್ ಮಾಡಿ ಅಂತ ಹೇಳಿ ಅದನ್ನ ಇಟ್ಕೊಂಡೆ ಶ್ರೀಧರ್ ಟ್ಯೂನನ್ನು ಮಾಡಿದ್ದು. ಅಂದರೆ ಆ್ಯಕ್ಚುಲಿ ಲಿರಿಕ್ಸು ಅಂದಾಗ ಎಲ್ಲ ಲೈನು ಪಲ್ಲವಿ ಆಗಲ್ಲ. ಪಲ್ಲವಿ ಲೈನ್ ಅಂತಂದರೆ ತುಂಬ ಮೆಮೊರಬಲ್ ಲೈನ್ ಆಗಿರಬೇಕು, ತುಂಬ ಪಂಚ್ ಇರಬೇಕು, ಆಮೇಲೆ ಮ್ಯೂಸಿಕಲ್ ಆಗಿರಬೇಕು. ಪದಗಳು ನಾವೇ ಸೆಲೆಕ್ಟ್ ಮಾಡೋಂಥ ವರ್ಡ್ಗಳು ಅದೆಲ್ಲ ಮ್ಯೂಸಿಕಲ್ ಆಗಿರಬೇಕು, ಮೀನಿಂಗ್ಫುಲ್ ಆಗಿರಬೇಕು. ಆಗಿದಾವ ಅಂದರೆ ಹೌದೌದು, ಆ ಥರ ಅಂದ್ರೆ ಇದ್ರೇ ಅದು ಪಲ್ಲವಿ ಅಂತ ಅನ್ನಿಸ್ಕೊಳ್ಳೋ, ಆವಾಗಲೇ ವರ್ಕ್ ಆಗೋದು ಸಾಂಗ್ ನಿಮಗೆ. ಅಂದರೆ ಮ್ಯೂಸಿಕ್ಗೆ ಸೆಟ್ ಆಗುವಂಥ ಪದಗಳು ಅಥವಾ ಅಕ್ಷರಗಳು ಅಂತ ಇದೆ. ಓ ಎಲ್ಲ ಹಾಡುಗಳು, ಎಲ್ಲ ಪದಗಳು, ಎಲ್ಲ ಅಕ್ಷರಗಳು ನಿಮಗೆ ಮ್ಯೂಸಿಕಲಿ ಸೌಂಡ್ ಆಗಲ್ಲ. ಕೆಲವೊಮ್ಮೆ ಆಗುತ್ತೆ ಅದು, ಅಂದರೆ ಟ್ಯೂನ್ ಹಂಗೆ ಇದ್ದಾಗ. ಈಗ ಕೆಲವೊಂದು ಅಕ್ಷರ, ಈಗ ಡಾ ಠಾ ಈ ಥರ ಒಂದು ಆರ್ಷಾಗಿ ಖಾ, ಈಗ ಕೆಲವೆಲ್ಲ ಆರ್ಷಾಗಿ ಕೇಳುವಂಥ ವರ್ಡ್ಗಳ ಅಕ್ಷರಗಳು ಇದೆ. ಉದಾಹರಣೆ ನಿಮ್ಮ ಗುರುಗಳದ್ದು ಬಿಟ್ಟ ಹಾಕು ಅದು ಅಂದರೆ ಅದಕ್ಕೆ ತಕ್ಕಂಗೆ ಟ್ಯೂನ್ ಮಾಡಿದಾಗ ಅದೇ ಥರ ಒಂದು ಫೋರ್ಸು ಅದರಲ್ಲಿದ್ದಾಗ ಆ ವರ್ಡ್ಗಳು ಕೂತ್ಕೊಳ್ಳುತ್ತೆ. ಸಾಮಾನ್ಯವಾಗಿ ರೊಮ್ಯಾಂಟಿಕ್ ಸಾಂಗ್ಸು ಅದು ಇದು ಬರೆಯುವಾಗ ತುಂಬ ಸೂದಿಂಗ್ ಆಗಿರುವಂಥ ಪದಗಳು, ಸುಲಲಿತವಾಗಿರುವಂಥ ಪದಗಳು, ಒತ್ತಕ್ಷರಗಳು ಇಲ್ಲಲ್ಲೇ ಇರೋಂಥ ಪದಗಳು. ಜಯಂತ್ ಕಾಯ್ಕಿಣಿಯವ್ರ ಸಾಹಿತ್ಯ ನೋಡಿ, ಒತ್ತಕ್ಷರನೇ ಇರಲ್ಲ. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನವಳೆಂದು, ಈ ಸಂಜೆ ಯಾಕಾಗಿದೆ, ಒತ್ತಕ್ಷರಗಳೇ ಜಾಸ್ತಿ ಇರಲ್ಲ.
ಅಂದರೆ ಅಂಥ ಪದಗಳನ್ನೇ ಚೂಸ್ ಮಾಡ್ತಾರೆ. ಅಂದರೆ ಎಷ್ಟು ಅದು ಕೇಳೋಕೆ ಅಷ್ಟು ಹಿತವಾಗಿರುತ್ತೆ ನಿಮಗೆ. ಓ, ಹಾಗಾದ್ರೆ ಇದು ಜೇನಿನ ಹೊಳೆಯೋ ಹಾಲಿನ ಹೊಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸಾಮಾನ್ಯವಾಗಿ ತುಂಬ ಸುಲಲಿತವಾಗಿರುವಂಥ ಪದಗಳನ್ನು ಮತ್ತು ಹೊಸ ಪದಗಳನ್ನು ಹೊಸದನ್ನು ಏನಾದ್ರು ಉಪಯೋಗಿಸ್ಬೇಕಲ್ಲ. ಆಲ್ರೆಡಿ ಕೇಳಿದ್ದೀವಿ, ಈ ಪದ ಕೇಳಿದ್ದೀವಿ, ಈ ಭಾವ ಕೇಳಿದ್ದೀವಿ ನಾವು ಅನ್ನೋಂಥದ್ದು ರಿಪೀಟೇಷನ್ ಅಂತ ಅನ್ಸುತ್ತೆ, ವರ್ಕ್ ಆಗಲ್ಲ. ಹೊಸದು ಈ ಎಕ್ಸ್ಪ್ರೆಷನ್, ನೀವು ಎಕ್ಸ್ಪ್ರೆಷನ್ ಹೊಸ ಎಕ್ಸ್ಪ್ರೆಷನ್ ಇರಬೇಕು. ಈ ಮೋಸ ಮಾಡಲೆಂದೇ ನೀನು ಬಂದೆಯ, ಪ್ರೀತಿ ಹೆಸರು ಹೇಳಿ ಎದುರು ನಿಂತೆಯ, ಆ ಥರ ಒಂದು ಭಗ್ನ ಪ್ರೇಮಿ ಆ ಥರದ್ದು ಒಂದು ಲೈನ್ ಹಾಡುವಂಥದ್ದು, ಆ ಎಕ್ಸ್ಪ್ರೆಷನ್ ಹೊಸದು ಅವತ್ತಿಗೆ. ನಿಜ, ಅದಕ್ಕೆ ಹಾಡು ವರ್ಕ್ ಆಗಿದ್ದು. ಮತ್ತು ಅದು ಎಲ್ಲ ಭಗ್ನ ಪ್ರೇಮಿಗಳು ಬಾಯಲ್ಲಿ ಆರಾಮ್ ಕೂತ್ಬಿಡುತ್ತೆ. ಹೌದೌದು, ಆ ಥರ ಅಂದರೆ ಹಾಗೆ ನಾನಾ ಡೈಮೆನ್ಷನಲ್ಲಿ ಯೋಚನೆ ಮಾಡಬೇಕಾಗುತ್ತೆ. ನೀವು ಸಂಗೀತ ನಿರ್ದೇಶಕರು ಕೂತು ಮಾಡುವಾಗ ಅನಿಸ್ತಿರುತ್ತಾ ಏನಾದರೂ ಪಲ್ಸ್ ಇದು ಗೆಲ್ಲತ್ತೆ ಸೋಲತ್ತೆ ಅಂತ ಅನ್ನಿಸ್ತಿರುತ್ತಾ? ಅನ್ಸಿದ್ರೇನೆ ಆ ಸಾಂಗ್ ಓಕೆ ಅನ್ಕೊಂಡು ಮುಂದಕ್ಕೆ ಹೋಗೋದಲ್ವ. ನಾವಲ್ಲ, ಎಲ್ಲರೂ ಅಷ್ಟೇ. ಈ ಸಾಂಗ್ ಚೆನ್ನಾಗಿದೆ, ಹಿಟ್ಟಾಗುತ್ತೆ ಅಂತ ಅನ್ಸಿದ್ಮೇಲೆ ಮುಂದಕ್ಕೆ ಹೋಗೋದು. ಅಂದರೆ ಬಟ್ ಎಲ್ಲವನ್ನು ಈಗ ನಮ್ಮ ವೈಯಕ್ತಿಕ ಅಭಿಪ್ರಾಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಎಲ್ಲ ಸಾಂಗನ್ನು ಅದೇ ಥರ ನೋಡೋಕ್ಕಾಗಲ್ಲ. ಈಗ ಕೆಲವೊಮ್ಮೆ ಸಿಚುವೇಶನಲ್ ಸಾಂಗ್ಸ್ ಇರುತ್ತೆ. ಸಿಚುವೇಶನಲ್ ಸಾಂಗ್ಸ್ ಈಗ ಒಂದು ಜನರಲ್ ಆಗಿ ಏನು ಅಂದರೆ, ನಿಮಗೆ ಮ್ಯಾಸಿವ್ ಆಗಿ ಹೊರಗಡೆ ಕಮರ್ಷಿಯಲಿ ಹಿಟ್ಟಾಗುವಂಥದ್ದು ಅಂದರೆ ಯಾವುದು, ಲವ್ ಸಾಂಗ್ಸು, ಮತ್ತು ಯಾವುದೋ ಒಂದು ಸ್ಟಾರ್ ಇದ್ದಾರೆ ಅಂದರೆ ಆ ಸ್ಟಾರ್ ಮೇಲೆ ಇರೋವಂಥ ಒಂದು ಹೀರೋ ಇಂಟ್ರಡಕ್ಷನ್ ಸಾಂಗು, ಒಂದು ಬಿಲ್ಡಪ್ ಸಾಂಗು, ಇಲ್ಲ ಅಂದರೆ ಯಾವುದೋ ಒಂದು ಐಟಮ್ ಸಾಂಗ್, ಕಮರ್ಷಿಯಲ್ ಸಾಂಗ್ ಅಂತೀವಿ, ಐಟಮ್ ಸಾಂಗು, ಇವೆಲ್ಲ ಇನ್ಸ್ಟೆಂಟಾಗಿ ಹಿಟ್ಟಾಗುವಂಥ ಸಾಂಗ್ಸು. ಡ್ಯಾನ್ಸ್ ನಂಬರು ಇಂಥರದ್ದೆಲ್ಲ ಕಮರ್ಷಿಯಲಿ ವರ್ಕ್ ಆಗುವಂಥ ಜಾನರ್ಗಳು ಅವೆಲ್ಲ. ಅಂಥ ಸಾಂಗ್ ಮಾಡುವಾಗ ಕಮರ್ಷಿಯಲಿ ವರ್ಕ್ ಆಗಬೇಕು ಅನ್ನೋ ಆಸ್ಪೆಕ್ಟಲ್ಲೇ, ಕಮರ್ಷಿಯಲ್ ವರ್ಕ್ ಆಗಕ್ಕೆ ಏನು ಬೇಕು ಅದನ್ನು ಯೋಚನೆ ಮಾಡಿ ಟ್ಯೂನ್ ಮಾಡಬೇಕು, ಅದನ್ನು ಯೋಚನೆ ಮಾಡಿ ಸಾಹಿತ್ಯನೂ ಬರೀಬೇಕು. ಈ ಕೆಲವೊಂದು ಸಿಚುವೇಶನಲ್ಲಿರುತ್ತೆ. ಸಿಚುವೇಶನಲ್ ಸಾಂಗ್ ಕತೆಗೆ ಏನು ಬೇಕೋ ಆ ಥರದೊಂದು ಟ್ಯೂನು, ಕತೆಗೆ ಏನು ಬೇಕೋ ಆ ಥರದ ಒಂದು ಸಾಹಿತ್ಯ ಬರ್ಕೊಂಡು ಫಿನಿಷ್ ಮಾಡಿಬಿಡ್ಬೇಕು. ಆಮೇಲೆ ಅದೇನಾಗುತ್ತೆ, ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿನಿಮಾ ಹಿಟ್ಟಾಗೋಗ್ಬಿಟ್ರೆ ಆ ಸಾಂಗೇ ಈ ಕಮರ್ಷಿಯಲ್ ಸಾಂಗಿಂತ ದೊಡ್ಡದಾಗಿ ಹಿಟ್ಟಾಗುತ್ತೆ. ಅದು ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಮುಂಚೆ ಹಿಟ್ಟಾಗಲ್ಲ ಅದು. ಫಾರ್ ಎಕ್ಸಾಂಪಲ್, ಈಗ ಇತ್ತೀಚೆಗೆ ನೀವು ಸೂ ಫ್ರಮ್ ಸೋ ಫಿಲಮ್ ನೋಡಿದ್ದೀರಾ. ಸೂ ಫ್ರಮ್ ಸೋ ಫಿಲಮ್ದು ನಿಮಗೆ ಸಾಂಗ್ ಯಾವುದು ಅಂತಾನೆ ಗೊತ್ತಿರಲಿಲ್ಲ ಸಿನಿಮಾಗೆ ಮುಂಚೆ ಅಲ್ವಾ. ಆಮೇಲೆ ಆ ಸಾಂಗ್ ಅಂತಾನೆ ರಿಲೀಸ್ ಮಾಡಿಲ್ಲ. ಬಂದರೋ ಮಾವ ಬಂದರೋ ಹೆಂಗೆ ಟ್ರೆಂಡ್ ಆಯ್ತು ಸಿನಿಮಾ ರಿಲೀಸ್ ಆದ್ಮೇಲೆ. ಅವ್ರು ಏನಂದ್ರೆ, ಅಲ್ಲಿ ಸಿನಿಮಾ ಒಳಗಡೆ ಅಲ್ಲೊಂದು ಪಾತ್ರ, ಅದೊಂದು ಕುಡುಕ, ಅವನ ಮೇಲೆ ಒಂದು ಸಾಂಗ್ ಇದ್ರೆ ಚೆನ್ನಾಗಿರುತ್ತೆ ಅಂತ ಕತೆಗೋಸ್ಕರ ಮಾಡಿದ್ರು. ಇದು ಕಮರ್ಷಿಯಲಿ ವರ್ಕ್ ಆಗಲಿ ಇದಾಗುತ್ತೆ ಆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ. ಬಟ್ ಸಿನಿಮಾ ವರ್ಕ್ ಆದ ತಕ್ಷಣನೇ ಆ ಸಾಂಗು ವರ್ಕ್ ಆಗೋಯ್ತು. ಸೊ ಒಂದು ಯಶಸ್ಸು ಹಂಗೂ ಆಗುತ್ತೆ. ಬಟ್ ಆದರೆ ನಾವು ಬಿಗಿನಿಂಗಲ್ಲಿ ಟಾರ್ಗೆಟ್ ಮಾಡುವಾಗ ಎರಡು ಕಮರ್ಷಿಯಲ್ ಸಾಂಗ್, ಒಂದೋ ಎರಡೋ ನಮ್ಮ ಹತ್ರ ಕಮರ್ಷಿಯಲ್ ಸಾಂಗ್ ಇದೆ ಅಂದರೆ ಕಮರ್ಷಿಯಲಾಗಿ ವರ್ಕ್ ಆಗೋಕ್ಕೆ ಏನು ಬೇಕು ಆ ಥರ ಯೋಚನೆ ಮಾಡಲೇಬೇಕು. ಹಾಗಾದರೆ ಮೊಗ್ಗಿನ ಮನಸ್ಸಿನ ಅಷ್ಟು ಬಹುತೇಕ ಹಾಡುಗಳು, ಯಶಸ್ವಿ ಹಾಡುಗಳು, ಅಂದರೆ ಹಿಟ್ ಹಾಡುಗಳು ಹೇಗೆ ವರ್ಕ್ ಆಯ್ತು ನಿಮ್ಗದು? ಮೊಗ್ಗಿನ ಮನಸ್ಸು ಹಾಡುಗಳು ಸಿನಿಮಾಗೆ ಜನ ಕರೆಯೋಕೆ ಅಲ್ಲ, ಹಾಡುಗಳು ಹಿಟ್ಟಾಗಿದ್ದಕ್ಕೆ ಆ ಸಿನಿಮಾಗೆ ಜನ ಬಂದಿದ್ದು ಥಿಯೇಟ್ರ್ ಒಳಗೆ. ಇಲ್ಲಾಂದ್ರೆ ಎಲ್ಲಿ ಯಾರು ಎಲ್ಲ ಹೊಸಬ್ರಲ್ವಾ ಅವತ್ತಿಗೆ, ಆರ್ಟಿಸ್ಟ್ಗಳೆಲ್ಲರೂ ಹೊಸಬ್ರು. ಆಮೇಲೆ ಫೀಮೇಲ್ ಓರಿಯೆಂಟೆಡ್ ಫಿಲ್ಮ್ ಅದು, ಹೆಣ್ಮಕ್ಳ ಮೇಲೆ ಇದ್ದಂಥ ಇದು. ಸೊ ಅಲ್ಲಿ ಆ ಸಾಂಗ್ಗಳು ಅಷ್ಟು ದೊಡ್ಡ ಹಿಟ್ಟಾಗಿದ್ದಕ್ಕೇ ಜನಕ್ಕೆ ಆ ಸಿನಿಮಾ ಬಗ್ಗೆ ಒಂದು ಕುತೂಹಲ ಬಂದಿದ್ದು, ಥಿಯೇಟ್ರ್ ಒಳಗಡೆ ಬಂದಿದ್ದು ಅಷ್ಟೇ. ಆಮೇಲೆ ಒಳಗೆ ಬಂದಮೇಲೆ ಫಿಲ್ಮ್ ಚೆನ್ನಾಗಿ ಇಷ್ಟ ಆಯಿತು, ಹಿಟ್ಟಾಯಿತು. ಹಾಡುಗಳು ಥಿಯೇಟ್ರ್ ಒಳಗಡೆ ಕಾಲಿಡೋವರೆಗೂ ಅಷ್ಟೇ. ಥಿಯೇಟ್ರ್ ಒಳಗೆ ಬಂದು ಸೀಟ್ ಮೇಲೆ ಕೂತ್ಮೇಲೆ ಸಿನಿಮಾ ಚೆನ್ನಾಗಿರಬೇಕು. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ಸಾಂಗ್ ಚೆನ್ನಾಗಿದೆ, ಪಿಕ್ಚರ್ ಚೆನ್ನಾಗಿಲ್ಲ ಅಂತ ಬೈಕೊಂಡು ಹೋಗ್ತಾರೆ ಅಷ್ಟೇ. ಹೃದಯವೇ ಬಯಸಿದೆ ನಿನ್ನನೆ. ಕೃಷ್ಣ ಲವ್ ಸ್ಟೋರಿ ಆದಮೇಲೆ ಜರಾಸಂಧನೇ ಫಸ್ಟ್ ಅರ್ಜುನ್ದು ನಂದು ಕೊಲಾಬ್ರೇಷನ್, ಅದೇ ಫಸ್ಟ್ ಪಿಕ್ಚರು ಇಬ್ಬರದು. ಅರ್ಜುನ್ ಅವ್ರದ್ದು ಈಗ ವೈರಲ್ ಆಗಿದೆಯಲ್ಲ, ಕಾಣದಂತೆ ಇದೆಯಲ್ಲ. ಆ್ಯಕ್ಚುಲಿ ಆ ಸಿನಿಮಾ ಬಿರುಗಾಳಿ ಸಿನಿಮಾದ್ದು, ಆ ಸಿನಿಮಾ ಸಾಂಗ್ಗಳನ್ನು ಕೇಳಿನೇ ನಾನು ಅರ್ಜುನ್ ಅವ್ರ ಜೊತೆ ಫಿಲ್ಮ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಯಾರೋ ಅವತ್ತಿಗೆ ಹೊಸಬ್ರು ಅರ್ಜುನ್, ಇನ್ನೂ ತುಂಬ ಅಪ್ಕಮಿಂಗ್ ಮ್ಯೂಸಿಕ್ ಡೈರೆಕ್ಟರ್, ಇನ್ನೂ ಏನು ಬ್ರ್ಯಾಂಡೆಡ್ ಆಗಿರಲಿಲ್ಲ. ಸೊ ಯಾರೋ ಹೊಸ ಮ್ಯೂಸಿಕ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ಮಾಡಿದಾರಲ್ಲ ಅಂತ ಅಂದ್ಬಿಟ್ಟು, ಸೊ ಅರ್ಜುನ್ ಅವ್ರನ್ನ ಕರೆಸಿ ಅರ್ಜುನ್ ಅವ್ರ ಜೊತೆ ಅದೇ ಜರಾಸಂಧ ಸಿನಿಮಾಗೆ ಅರ್ಜುನ್ ಅವ್ರನ್ನ ಮ್ಯೂಸಿಕ್ ಡೈರೆಕ್ಟ್ರಾಗಿ ಫಿಕ್ಸ್ ಮಾಡಿದ್ದು. ಅಲ್ಲಿ ಆಲ್ಮೋಸ್ಟು ಎಲ್ಲ ಸಾಂಗು ನಾನೇ ಬರೆದಿದ್ದೀನಿ ಅದರಲ್ಲಿ. ಜರಾಸಂಧದಲ್ಲಿ ಒಂದೇ ಒಂದು ಸಾಂಗ್ ಮಾತ್ರ ಒಬ್ಬ ಹುಡುಗ ಬರ್ಕೊಂಡು ಬಂದಿದ್ದ, ನಿಮ್ಮ ಹತ್ರ ಚಾನ್ಸ್ ಕೇಳೋಕ್ಕೆ. ಅಲ್ಲ, ನಮ್ಮ ಅರ್ಜುನ್ ಅವ್ರ ಹತ್ರ ಬಂದಿದ್ದ ಅವನು. ಅರ್ಜುನ್ ಅವ್ರ ಹತ್ರ ಬಂದು ಒಂದು ಸಾಂಗ್ ಬರ್ದಿದ್ದೀನಿ ಅಂತ ಓಡಾಡ್ತಾ ಇದ್ದಂತೆ. ಅರ್ಜುನ್ ಅವರು ಅದನ್ನು ಹೇಳಿದ್ರು, ಈ ನೋಡಿ ಸರ್, ಈ ಲೈನ್ ಬರ್ಕೊಂಬಂದಿದ್ದಾನೆ, ಇದೇನಾದ್ರು ಇಷ್ಟ ಆದರೆ ನಿಮಗೆ ಇದನ್ನ ಸಾಂಗ್ ಮಾಡೋಣ ಅಂತ.
ಅದೇ ಒಂದು ಪದೇ ಪದೇ ಫೋನಿನಲ್ಲಿ ಮತ್ತು ಬರುವ ಟೋನಿನಲ್ಲಿ ಅಂತ ಒಂದು ಸಾಂಗ್ ಇದೆ. ಪದೇ ಪದೇ ಫೋನಿನಲ್ಲಿ ಮತ್ತು ಬರುವ ಟೋನಿನಲ್ಲಿ. ಸೊ ಅದೊಂದು ಸಾಂಗ್ ಮಾತ್ರ ಆ ಹುಡುಗ ಬರ್ಕೊಂಬಂದಿದ್ದ ಲಿರಿಕಿಗೆ ಸಾಂಗ್ ಮಾಡಿದ್ವಿ. ಇನ್ನು ಮಿಕ್ಕಿದ 4 ಸಾಂಗು ನಾನೇ ಬರೆದಿದ್ದು. ಅದರಲ್ಲೂ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಸಾಂಗ್ಸು. ಈಗ ನೀರಿಗೆ ಬಾರೆ ಚೆನ್ನಿ ಅದು ಅಷ್ಟೇ ಲಿರಿಕ್ ಬರೆದಿದ್ದೆ ಫಸ್ಟು ನಾನು, ಸಿನಿಮಾಗೆ ಅಂತಾನೆ ಬರೆದಿದ್ದು. ಒಂದು ಡುಯೆಟ್ ಸಾಂಗು ಒಂಚೂರು ಈ ಫೋಕ್ ಸ್ಟೈಲಲ್ಲಿ ಮಾಡೋಣ ಚೆನ್ನಾಗಿರುತ್ತೆ ಅಂತೇಳಿ, ನೀರಿಗೆ ಬಾರೆ ಚೆನ್ನಿ ಬಿಂದಿಗೆ ಹಿಡ್ಕೊಂಡು ಅಂತ ಈ ಥರ ನೋಡಿ, ಈ ಥರದ್ದೊಂದು ಸಾಂಗು ಸುಮ್ಮನೆ ಲೈನ್ ಬರೆದಿದ್ದೆ ಅಷ್ಟೇ. ಇದನ್ನ ಇಟ್ಕೊಂಡು ಏನಾದ್ರು ಸಾಂಗ್ ಟ್ಯೂನ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಚೆನ್ನಾಗಿ ವರ್ಕ್ ಆಗುತ್ತೆ ಅಂದ್ರೆ ಅದನ್ನ ಇಟ್ಕೊಂಡು ಟ್ಯೂನ್ ಮಾಡಿದ್ರು ಅರ್ಜುನ್. ನೀರಿಗೆ ಬಾರೆ ಚೆನ್ನಿ ನೀವು ಬರೆಯುವಾಗ ಏನು ಯಾವ ಥರ ಅಂದರೆ ಟ್ಯೂನ್ಗಿನ ಥರದಲ್ಲ ಹಮ್ಮು ಅದೆಲ್ಲ ಏನಿಲ್ಲ, ಸುಮ್ಮನೆ ಒಂದು ಸಾಲ್ ಏನಾದರೂ ಒಂದು ರಿದಮ್ ಅಲ್ಲಿ ಇರುವಂಥದ್ದು ಒಂದು ಸಾಲ್ ಬರೆಯೋದು ನಾವು ಅಷ್ಟೇನೆ. ಓಕೆ, ಇದನ್ನ ಇಟ್ಕೊಂಡು ಮಾಡಿದ್ರೆ ಪಲ್ಲವಿ ವರ್ಕ್ ಆಗ್ಬೋದು ನೋಡಿ ಅಂತ. ಕೆಲವೊಮ್ಮೆ ಪಲ್ಲವಿ ಅಂತ ಹೇಳ್ತೀವಿ, ಕೆಲವೊಮ್ಮೆ ಹುಕ್ ಲೈನ್ ಆಗಿ ಕೆಲವನ್ನ ಟ್ರೀಟ್ ಮಾಡ್ತೀವಿ. ಇದನ್ನ ಹುಕ್ ಲೈನ್ ಆಗಿ ಇಟ್ಕೊಂಡು ಮಾಡಿ, ಈ ಜಗವೇ ನೀನು ಇದೆಯಲ್ಲ, ಜಗವೇ ನೀನು ಹುಕ್ ಲೈನ್ ಅದು ಸಾಂಗ್. ಪಲ್ಲವಿ ಎಲ್ಲ ಶುರುವಾಗೋದು ಮರುಭೂಮಿ ನಡುವಲ್ಲಿ ಬೇರೆ ಸ್ಟಾರ್ಟ್ ಆಗುತ್ತೆ ನೋಡಿ. ಆಮೇಲೆ ಅದು ಹೈಗೆ ಬರೋದು ಜಗವೇ ನೀನು ಗೆಳತಿ. ಸೊ ಅಲ್ಲಿಂದನೂ ಸ್ಟಾರ್ಟ್ ಮಾಡ್ಬೋದು ಲಿರಿಕನ್ನ. ಇದನ್ನ ಹುಕ್ ಲೈನ್ ಆಗಿ ಇಟ್ಕೊಂಡು ಟ್ಯೂನ್ ಮಾಡಿ ಅಂತ ಹೇಳ್ತೀವಿ, ಅಥವಾ ಇದನ್ನೇ ಪಲ್ಲವಿಯಾಗಿ ಮಾಡಿ ಅಂತಾನೂ ಹೇಳ್ತೀವಿ. ಈಗ ಮೋಸ ಮಾಡಲು ಸ್ಟ್ರೈಟ್ ಪಲ್ಲವಿನೇ ಸ್ಟಾರ್ಟ್ ಆಗ್ಬಿಡುತ್ತೆ. ಇಟ್ ಡಿಪೆಂಡ್ಸು. ಆಮೇಲೆ ಅವರು ಡಿಸೈಡ್ ಮಾಡ್ತಾರೆ. ನಾವು ಒಂದು ಲೈನ್ ಕೊಟ್ಟರೆ ಮ್ಯೂಸಿಕ್ ಡೈರೆಕ್ಟರ್ಗಳು ಡಿಸೈಡ್ ಮಾಡ್ತಾರೆ, ಇದನ್ನ ಪಲ್ಲವಿಯಾಗಿ ಟ್ರೀಟ್ ಮಾಡಿದ್ರೆ ವರ್ಕ್ ಆಗುತ್ತಾ ಅಥವಾ ಇದನ್ನ ಹುಕ್ ಲೈನ್ ಅಂತ ಟ್ರೀಟ್ ಮಾಡಿದ್ರೆ ವರ್ಕ್ ಆಗುತ್ತಾ, ಅದನ್ನ ಅವರು ಡಿಸೈಡ್ ಮಾಡ್ತಾರೆ. ಎಲ್ಲಿಗೆ ಈ ವರ್ಡ್ನ ಈ ಸೆಂಟೆನ್ಸ್ ಫಿಟ್ ಮಾಡಿದ್ರೆ ಜಾಸ್ತಿ ಎಲಿವೇಟ್ ಆಗುತ್ತೆ, ಜಾಸ್ತಿ ಚೆನ್ನಾಗಿ ಕೇಳುತ್ತೆ ಅನ್ನೋದು ಅವರು ಡಿಸೈಡ್ ಮಾಡಿ ಅವರು ಸಜೆಷನ್ಸ್ ಕೊಡ್ತಾರೆ. ಆ ಥರ ನೋಡಿ. ಇದ್ರ ಪ್ರೀವಿಯಸ್ ಮಾತಾಡಿದ ಉದಾಹರಣೆ ಹೇಳೋದಾಯ್ತು ಅಂತಂದ್ರೆ, ಈಗ ಜರಾಸಂಧ ಮುಕ್ತವಾಗಿ ಹೇಳ್ತೀನಿ, ಇಟ್ಸ್ ಎ ಫ್ಲಾಪ್ ಸಿನಿಮಾ ಇನ್ ಶಶಾಂಕ್ಸ್ ಕರಿಯರ್ ಅಂತ ಮಾತಾಡ್ತಾರೆ. ಆದರೆ ಹಾಡುಗಳು ಹಿಟ್ಟು, ಎಕ್ಸ್ಟ್ರಾರ್ಡಿನರಿ ಹಿಟ್ಟು. ಸೊ ನೀವು ಹೇಳಿದಾಗ ಥಿಯೇಟರ್ ಬರೋಕ್ಕೆ ಕಾರಣ ಆಯ್ತು. ಹೌದು. ಅಯ್ಯೋ, ಅದು ಅವತ್ತಿಗೆ ಹೈಯೆಸ್ಟ್ ಕಲೆಕ್ಟೆಡ್ ಫಿಲ್ಮ್ ಅದು. ದುನಿಯಾ ವಿಜಯ್ ಅವ್ರ ಕೆರಿಯರ್ಲಿ ಓಪನಿಂಗ್ಸ್, ಅದ್ಭುತವಾದ ಓಪನಿಂಗ್ಸ್ ತಗೊಂಡಂತ ಸಿನಿಮಾ. ಅದ ಕಾರಣನೇ ಆ ಹಾಡುಗಳು. ಅಂದ್ರೆ ಎಲ್ಲವೂ ಮ್ಯಾಸಿವ್ ಇಟ್ಟು ಸಾಂಗ್ಸ್. ಅದರಲ್ಲಿ 4 ಹಾಡು ನಾನೇ ಬರ್ದಿದ್ದೆ, ಒಟ್ಟು 5 ಹಾಡು ಇದ್ದಿದ್ದಲ್ವಾ. 5ರಲ್ಲಿ 3 ನಾನು, ಒಂದು ಬೇರೆ ಹುಡುಗ, ಒಂದು ಯೋಗರಾಜ್ ಭಟ್ ಬರ್ದಿದ್ರು. ಹಳೆ ಹುಬ್ಳಿ ಬಸ್ ಸ್ಟ್ಯಾಂಡ್ನಾಗ. ಅದು ಅವ್ರ ಕೈಲಿ ಬರ್ಸಿದ್ವಿ ನಾವು. ಅದರಲ್ಲಿ ಅದೇ ಇದು ಏನೋ ನೀರಿಗೆ ಬಾರೆ ಚೆನ್ನಿ ತುಂಬಾ ದೊಡ್ಡ ಹಿಟ್ಟಾಗಿದ್ದು, ಅದು ನಾನೇ ಬರ್ದಿದ್ದೆ. ಆಮೇಲೆ ಇನ್ನೊಂದು ಲವ್ ಸಾಂಗ್ ಬರ್ದಿದ್ದೆ, ಅದು ತುಂಬಾ ಚೆನ್ನಾಗಿ ಹಿಟ್ಟಾಯ್ತು. ಅವರಿವರ ಜೊತೆ ಸೇರದೆ, ಅವರಿವರ ನುಡಿ ಕೇಳದೆ, ನನ್ನನ್ನಷ್ಟೇ ಪ್ರೀತಿಸು ಅಂತ. ಅದಕ್ಕೆ ಯಾರು ಸ್ಫೂರ್ತಿ? ಲವ್ ಸಾಂಗಿಗೆಲ್ಲ ನಾನು 18 ಸ್ಫೂರ್ತಿ. ಸರಿ, ಕ್ಯಾಮ್ರಾ ಆಫ್ ಮಾಡಿ. ಸಾಂಗ್ ಎಲ್ಲ ಬಿಟ್ಟಾಗಿರೋ ಹುಡುಗಿನ ಸ್ಫೂರ್ತಿ ಅಷ್ಟೇ. ಏನು ಬುದ್ಧಿವಂತ ಸಿಗಾಕೊಳ್ಳೋದೇ ಇಲ್ಲ ನೀವು. ಅದರಲ್ಲಿ ನನ್ನ ಫೇವ್ರೇಟ್ ಸಾಂಗ್ ಇನ್ನ ಬೇರೆ ಇದೆ ಆ್ಯಕ್ಚುಲಿ. ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗಲೂ ಅದನ್ನು ಹಾಕ್ತಾ ಇರ್ತಾರೆ. ಇವತ್ತಿಗೆಲ್ಲ ಬಿಡಿ, ನಮ್ಮ ಮೀಡಿಯಾದಲ್ಲಿ ಯಾವತ್ತಿಗೂ ಅದು ತುಂಬ ಇದಾಗುವಂಥದ್ದು. ಯಾರಾದರೂ ಹಾಳಾಗಿ ಹೋಗ್ಲಿ, ನಾವು ನೆಟ್ಗಿದ್ರೆ ಸಾಕು, ಬೇಜಾನು ಆಸ್ತಿ ಮಾಡಿ ಜಂಬ ಕೊಚ್ಕೋಬೇಕು, ನಾವು ತುಂಬ ಸಾಚ ಅಂತ ಟಮಟೆ ಹೊಡಿಬೇಕು ಅಂತ ಒಂದು ಸಟೈರ್, ತುಂಬ ಸಟೈರಿಕಲ್ ಸಾಂಗು. ನನ್ನ ಫೇವ್ರೇಟ್ ಅದು. ತುಂಬ ಒಳ್ಳೊಳ್ಳೆ ಲೈನ್ ಇದೆ ಅದರಲ್ಲಿ. ಹಳ್ಳಾದಿನ್ನೇ ರಸ್ತೆ ಎಲ್ಲ, ಕಳ್ಳನ ಮಕ್ಕಳೇ ಊರಲ್ಲೆಲ್ಲ, ಯಾರಿಗೂ ಆಸೆ ಕಮ್ಮಿ ಇಲ್ಲ, ಪ್ರಳಯ ಕೂಡ ಆಗ್ತಾ ಇಲ್ಲ. ನಿಮ್ದೆ ಲಿರಿಕು. ಯಾರಾದರೂ ಹಾಳಾಗೋದ್ರಿ ಹಂಗೆ ತಾನೆ, ಹೊರಗಡೆ ಹೋದ್ರೆ ಹಳ್ಳಾದಿನ್ನೇ ರಸ್ತೆ ಎಲ್ಲ, ಕಳ್ಳನ ಮಕ್ಕಳೇ ಊರಲ್ಲೆಲ್ಲ, ಯಾರಿಗೂ ಆಸೆ ಕಮ್ಮಿ ಇಲ್ಲ, ಪ್ರಳಯ ಕೂಡ ಆಗ್ತಾ ಇಲ್ಲ ಅಂತ.